ಇಂದು ನಮ್ಮ ವೇದಿಕೆಗೆ ಬಂದಿದ್ರು. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೇಳ್ತಾ, ಒಂದು ಸಂವಾದದ ಒಂದು ರೀತಿಯಲ್ಲಿ ನಾವೊಂದು ಇದನ್ನ ಚರ್ಚೆ ಮಾಡೋಣ ಹೇಳಿ ನಾವು ಈ ಒಂದು ಕಾರ್ಯಕ್ರಮ ಇಟ್ಟಾಜು. ಹಾಗಾಗಿ ನಾನು ಹಲವಾರು ವಿಚಾರಗಳನ್ನ ನಮ್ಮ ಸಮಾಜದ ಸಮಸ್ಯೆಗಳನ್ನ ಒಳಗೊಂಡಂತ ಹಲವಾರು ಒಂದು ಪ್ರಶ್ನೆಗಳನ್ನ ರೆಡಿ ಮಾಡಿದ್ದೆ. ಅದನ್ನ ಅವರು ಕೇಳ್ತಿ, ಅವರು ಅದಕ್ಕೆ ಉತ್ತರ ಒಂದು ಸಂವಾದ ರೀತಿಯಲ್ಲಿ ಒಂದು ಇದಿತ್ತು. ಒಂದು ಮೊದಲನೇದಂತ ಒಂದು ಚಿಕ್ಕದಂತ ಒಂದು ಇದು ಅಂತಂದ್ರೆ ಆ ಇವರು ನಮ್ಮ ಶಶಿಭೂಷಣ್ ಹೆಗ್ಡೆ ಅವರು ರಾಜಕೀಯದಲ್ಲಿ ಮತ್ತೆ ಸಾರ್ವಜನಿಕ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ರು, ಉತ್ತಮವಾದಂತ ಕೆಲಸಗಳನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ನಮ್ಮ ಜನರಲ್ಲಿ ಧಾರ್ಮಿಕ ನಂಬಿಕೆ, ಶ್ರದ್ಧೆ, ಹಿರಿಯರ ಭಕ್ತಿ ಎಲ್ಲ ಕಡಿಮೆ ಆಗಿ ಆಧುನಿಕತೆ ಹೆಚ್ಚಾದಂಗೆ ಹೇಗೆ ಆಗ್ತಾ ಇತ್ತು, ಅದು ನಮ್ಮ ಸಮಾಜಕ್ಕೆ ಒಂದು ಚಿಕ್ಕದಂತಹ ಒಂದು ಸಮಾಜಕ ಒಂದು ನಿಶ್ಚಿತದಲ್ಲಿ ಹೋಗ್ತಾ ಇರುವಂತ ಚಿಕ್ಕ ಒಂದು ಕಾರಣ ಅಂತ ಭಾವನೆಯಿಂದ ಇದು ಕಡಿಮೆ ಆಗ್ತಾ ಇರೋ ಕಾರಣ ಏನು, ಅಥವಾ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೇಗೆ? ಇದಕ್ಕೆ ನಮ್ಮ ಒಂದು ಹಿರಿಯರ ಭಕ್ತಿ, ದೇವ್ರ ಮೇಲೆ ಭಕ್ತಿ ಇದೆಲ್ಲ ಕಡಿಮೆ ಆಗ್ತಾ ಇತ್ತು. ಅದನ್ನ ಹೇಗ್ ಮಾಡ್ಲಕ್ಕು ಅಂತ ಒಂದು ಪ್ರಶ್ನೆ. ರಮಾನಂದ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ದು ಅಂತ ಕೇಳ್ತಾ ಇದ್ದು. ಮೊದಲನೇದಾಗಿ ನಿಮ್ಮ ಈ ಒಂದು ಪ್ರಯತ್ನ ಏನಿದ್ದು ಹವ್ಯಕರನ್ನೆಲ್ಲ ಒಂದು ವೇದಿಕೆಯಲ್ಲಿ ತಂದು ಫಲಪ್ರದವಾದಂತ ಅಥವಾ ಉಪಯೋಗ ಆಗಂತ, ಸಮಾಜಕ್ಕೆ ಅನುಕೂಲ ಆಗಂತ ವಿಷಯಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೆ ಹೇಳುವಂತ ತುಂಬಾ ಸಂತೋಷ. ನಾನು ಮೊದಲು ನಿಮ್ಗೆ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ನೀವು ಒಂದೂವರೆ 2 ತಿಂಗಳಿಂದ ಹೇಳ್ತಾ ಇದ್ದೀನಿ, ನಿಮ್ ಜೊತೆ ನನಗೆ ಬರಲ್ಲ ಆಗಿಲ್ಲ ಬೇರೆ ಬೇರೆ ಕಾರಣಗಳಿಂದ, ಕಮಿಟ್ಮೆಂಟ್ಗಳಿಂದ. ಹಾಗಾಗಿ ನಿಮ್ಮನ್ನೆಲ್ಲ ಈ ವೇದಿಕೆಯಲ್ಲಿ ಭೇಟಿ ಆಗ್ತಾ ಇರೋದು ತುಂಬಾ ಸಂತೋಷ ನನಗೆ. ನನಗೆ ಈ ಒಂದು ವೇದಿಕೆಯನ್ನು ಹಂಚ್ಕೊಳ್ಳಿಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಟ್ಟಿದ್ವಿ. ನಿಮಗೆ, ನಿಮ್ಮ ಬಳಗದ ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಿ. ಈಗ ನೀವು ಕೇಳಿದಂತ ಪ್ರಶ್ನೆ ಅತ್ಯಂತ ಗಂಭೀರವಾದದ್ದು ಮತ್ತು ನಾವು ಈ ಒಂದು ಅವಧಿಯಲ್ಲಿ, ಒಂದು ಸೆಷನ್ ಅಲ್ಲಿ ಮುಗಿಸಂತ ಪ್ರಶ್ನೆ ಅಲ್ಲ. ಒಂದು ಸಮುದಾಯ ಯಾವತ್ತು ಒಂದು ಎವಲ್ಯೂಷನ್ಗೆ ಒಳಪಟ್ಟಿರ್ತು. ಈಗ 100 ವರ್ಷದ ಹಿಂದೆ ಹೇಗಿದ್ದು ಇವತ್ತಿರ್ತಿಲ್ಲ, ಇವತ್ತು ಹೇಗಿದ್ದು ನಾಳೆ ಇರ್ತಿಲ್ಲ. ಆದ್ರೆ ನಮ್ಮ ಸಮಾಜ ಗಟ್ಟಿಯಾಗಿ ಒಂದು ಜಾಗದಲ್ಲಿ, ನಮ್ಮ ಈ ನೆಲೆಯಲ್ಲಿ ನೆಲೆಯೂರು ಹೇಳಾದ್ರೆ ನೀವು ಹೇಳಿದಂತ ವಿಷಯಗಳನ್ನ ಅಡ್ರೆಸ್ ಮಾಡೋ ಅನಿವಾರ್ಯತೆ ಇತ್ತು. ಯಾಕಂದ್ರೆ ಮೊದಲನೇದಾಗಿ ಜನಸಂಖ್ಯೆ ಅದರ ಆಗ್ತಾ ಇರುವಂತದ್ದು, ಜೊತೆಗೆ ಮೈಗ್ರೇಷನ್ ತುಂಬಾ, ನಮ್ಮ ನಿರೀಕ್ಷೆ ಜಾಸ್ತಿ ಮೈಗ್ರೇಷನ್ ಆಗ್ತಾ ಇದೆ. ನಮ್ಮ ಸಂಸ್ಕಾರಗಳು, ನಮ್ಮ ಸಂಸ್ಕೃತಿ, ನಮ್ಮ ಅಡುಗೆ, ನಮ್ಮ ಜಾನಪದ, ನಮ್ಮ ವೇಷಭೂಷಣಗಳು ಇವೆಲ್ಲ ಮರೆ ಆಗ್ತಾ ಇದೆ. ಹಳೆ ಜನರ ಫೋಟೋ ನೋಡಿದ್ರೆ, ನಮ್ಮ ಅಜ್ಜಂದಿರದ್ದು, ಮುತ್ತಜ್ಜಂದಿರದ್ದು ನೋಡಿದ್ರೆ ಮುಂಡಾಸ, ನಿಲುವಂಗಿ ಇವೆಲ್ಲ ಇವತ್ತು ಕಾಣಿಸ್ತಿಲ್ಲ. ಇದೇ ರೀತಿ ಆಚಾರ ವಿಚಾರಗಳು ಕೂಡ ಬದಲಾಗ್ತಾ ಇದೆ. ಈಗ ನಮ್ಮ ಕಣ್ಣೆದುರಿಗೆ ಒಂದು ಉದಾಹರಣೆ ಇತ್ತು. ಸಾರಸ್ವತ ಸಮಾಜದ ಹೆಸರನ್ನು ನಿಂಗೆ ಕೇಳಿಕ್ಕು. ಬ್ರಾಹ್ಮಣರಿಗೆ ಬಹಳ ಮೇಧಾವಿ ಸಮಾಜ. ಇವತ್ತು ಅವು ಎಲ್ಲ ಇದ್ದ ಅವರ ನಂತರದವು ಎಲ್ಲ ಕಡೆ ದೇಶದ, ಜಗತ್ತಿನ ಬೇರೆ ಬೇರೆ ಬದಿಗೆ ಹರಿದು ಹಂಚೋಲ್ಲ. ಒಂದು ಬದಿಗೆ ಅವು ಸಿಗ್ತಾ ಇಲ್ಲ. ನಮ್ಮ ಜಾಗಕ್ಕೆ ಬಂದು ಈಗ ಅವು ಹೆಚ್ಚಾಗಿ ಶಿರಾಲಿ ಅಥವಾ ಮಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಮೂಲ ನಿವಾಸಿಗಳಾದಂಥವು ಇವತ್ತಲ್ಲೇ ತಂಗಕ್ಕೆ ಒಂದ್ ಸ್ವಲ್ಪ ಜಾಗ ಬೇಕು, ಒಂದು ಫಾರ್ಮ್ ಹೌಸ್ ಕಟ್ಕತ್ತಿ, ಒಂದು ಇಂಡಸ್ಟ್ರಿ ಮಾಡ್ತೀವಿ, 1 2 ಎಕರೆ 3 ಎಕರೆ ಜಾಗ ಕೊಡ್ಸಿ ಹೇಳಂತ ಪರಿಸ್ಥಿತಿಗೆ ಹೋಗ್ಬಂದು. ಈ ಪರಿಸ್ಥಿತಿ ನಮಗ್ ಬರ್ಲಾಗ ಇದಾಗವಂತಂದ್ರೆ ನಾವು ನಮ್ಮ ಬೇರೆಗಳಿಗೆ ಗಟ್ಟಿಯಾಗಿ ಅಂಟ್ಕೊಂಡು ಉಳಿಯೋ ಹೇಳಾದ್ರೆ ನಮ್ಮ ಧಾರ್ಮಿಕತೆ, ನಮ್ಮ ಆಚಾರ ವಿಚಾರಗಳು ಇವೆಲ್ಲ ಉಳಿಲೇಬೇಕಾಗುತ್ತೆ. ಅದನ್ನ ಮಾಡುವಂತ ಜವಾಬ್ದಾರಿ ಇವತ್ತು ನಮ್ಮ ಮೇಲೆ ಇತ್ತು. ಹಿಂದೆ ನಾವು ನಮ್ಗೆ ಬಿಟ್ಟಿಗೆ ಹೋಯ್ತು, ನಾವು ನಾಳೆ ಕೊಡವಲ್ಲಿ. ಅದಕ್ಕೆ ಹೇಳ್ತಾ, ಈಗ ಏನು ಇವತ್ತು ಹೇಳುವಂಥದ್ದು ನಾವು ನಮ್ಮ ಮಕ್ಕಳಿಂದ, ನಮ್ಮ ಮೊಮ್ಮಕ್ಕಳಿಂದ ಪಡ್ಕೊಂಡಿರೋಂಥ ಸಾಲ ಅದು. ನಾವು ಅವಕ್ಕೆ ಕೊಡ್ತಕ್ಕಂಥ ಬಳುವಳಿ ಎಲ್ಲ ಹೇಳಂಥದ್ದು ನಾವು ನೆನಪಿಟ್ಟುಗಳು. ನೀವು ಹೇಳೋದು ಸರಿ ಇದ್ದು, ಈ ಬಗ್ಗೆ ಬಹಳ ಗಂಭೀರವಾಗಿ ಎಲ್ಲಾ ಚೌಕಟ್ಟುಗಳಲ್ಲಿ, ಮನೆಯಲ್ಲೂ ನಡೆಯೋದು, ಮಠಗಳಲ್ಲೂ ನಡೆಯೋ ಆಚಾರ ವಿಚಾರಗಳನ್ನ ಹೇಗೆ ನಾವು ಮುಂದುವರ್ಸ್ಕೊಂಡು ಹೋಗೋ, ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಹೋದ್ರು ಕೂಡ ಈ ಸಂಸ್ಕಾರಗಳನ್ನು ಕೊಡುವಂತ ಕೆಲಸ ಆಗ್ಲೇಬೇಕು. ಅದಕ್ಕೆ ನಾವೆಲ್ಲ ತುಂಬಾ ಗಂಭೀರವಾಗಿ ಕೂತ್ಕೊಂಡು ಯೋಚನೆ ಮಾಡುವಂತ ಅಗತ್ಯ. ಹೌದು, ಇದ್ರ ಬಗ್ಗೆ ನಾವೆಲ್ಲರೂ ಕುತ್ಕೊಂಡು ಒಂದು ಈ ಯುವಜನತೆ ಇಟ್ಕೊಂಡು ಇದನ್ನ ಕುತ್ಕೊಂಡು ಮಾತಾಡೋಣ. ಒಂದ್ಸಲ ಇದ್ರ ಬಗ್ಗೆ ಹಲವಾರು ಕಾರ್ಯಕ್ರಮವನ್ನ ನಾವು ಆರಂಭ ಮಾಡೋಣ ಹೇಳ್ತಾ, ನಮ್ಮ ನೆಕ್ಸ್ಟಿನ ಒಂದು ಪ್ರಶ್ನೆ ಇದ್ದು, ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದು, ಅದರಲ್ಲಿ ಇಂಗ್ಲಿಷ್ ಮೀಡಿಯಂ ಕಾಲೇಜ್ಗಳು ಬರ್ತಾ ಇದ್ದು, ಅಂದ್ರೆ ಜನರಿಗೆ ಹೆಚ್ಚಿಗೆ ಕಲಿಯುವ ಹೇಳೋ ಭಾವನೆಯಿಂದ ಇದ್ದು, ಆದ್ರೆ ಹಳ್ಳಿಯಲ್ಲಿರುವಂತ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದು,
ಇದಕ್ಕೆ ಏನು ಮಾಡೋಣ? ಇದು ಸಮಸ್ಯೆ ಒಂದು ಲೆಕ್ಕದಲ್ಲಿ. ಇದಕ್ಕೇನು ಪರಿಹಾರ? ಏನು ಮಾಡೋದು? ಇದು ಆ, ಬಹಳ ದೊಡ್ಡ ಸಮಸ್ಯೆಯ ಒಂದು ಸಣ್ಣ ಭಾಗ ಇದು. ಈಗ ನಿಮ್ಗೆ ಗೊತ್ತಿರ್ಲಿ, ನಾನು ಓದಿದಂಥದ್ದು ಹೇಳ್ತಾ ಇದ್ದೀನಿ. ಇದೇ ರೀತಿ ನಗರೀಕರಣ ಮಾಡಿದ್ರೆ 2030 ಇನ್ನೊಂದು 10 ವರ್ಷದಲ್ಲಿ ಸುಮಾರು 51% ನಮ್ಮ ದೇಶದ ಜನಸಂಖ್ಯೆ 22 ನಗರದಲ್ಲಿ ಕೇಂದ್ರೀಕೃತ ಆಗಿರ್ತದೆ. ಅಂದ್ರೆ ಹಳ್ಳಿಗಳ ಪರಿಸ್ಥಿತಿ ಏನಾಗ್ತದೆ ಅಂತದನ್ನು ನಿಮ್ಗೆ ಅರ್ಥ ಮಾಡ್ಕೊಳ್ಳೋದು. ಅದರಲ್ಲೂ ವಿಶೇಷವಾಗಿ ಹವ್ಯಕ ಸಮುದಾಯ ಈ ಒಂದು ಆತಂಕಕ್ಕೆ ಬಹಳ ಮೊದಲೇ ಒಳಗಾಗಿ. ಎಲ್ಲಿ ನಮ್ಮ ಒಂದು ತಲೆಮಾರಿ ಇಲ್ಲೇ ಹಳ್ಳಿಲಿ ಇಲ್ಲೇ ಇಲ್ಲ. ಸ್ವಾಭಾವಿಕವಾಗಿ ಅಪ್ಪ ಅಮ್ಮನೇ ಇಲ್ಲದೆ ಹೋದ್ರೆ ಮಕ್ಕಳನ್ನು ಶಾಲೆಗೆ ಸೇರಿಸಂತದ್ದು ಇಲ್ಲಿ ಬರ್ತಿಲ್ಲ. ಬೆಂಗಳೂರು ಶಾಲೆಗಳಲ್ಲಿ, ಮೈಸೂರಲ್ಲಿ, ಮುಂಬೈಯಲ್ಲಿ ಇಂಥ ಜಾಗದಲ್ಲಿ ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇರೋಂಥದ್ದು ಹೌದು. ಈಗಷ್ಟೇ ನಾನು ಬಿದರ್ಕಾನ್ ಹೈಸ್ಕೂಲಿನ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ ಅದರಲ್ಲಿ ಭಾಗವಹಿಸಿ ಬಂದೆ. ಅವಾಗ ಶಾಲೆ ಶುರು ಮಾಡಿದಾಗ ಏನಿತ್ತು, ಅದ್ರ ಉಚ್ಛ್ರಾಯ ಸ್ಥಿತಿಯಲ್ಲಿ ಏನಿತ್ತು, ಇವತ್ತು ಬರೇ 80-90 ಮಕ್ಕಳು ಹವ್ಯಕರೇ ಇರೋಂಥ ಹಳ್ಳಿ ಅದು ಬಿದರ್ಕಾನ ಮತ್ತು ಮಕ್ಕಳ ಕೊರತೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ. ಇದಕ್ಕೆ ಮಲ್ಟಿಪ್ರಾನ್ಡ್ ಏನು ಬಹುಮುಖವಾದಂತ ಒಂದು ಸೊಲ್ಯೂಷನ್ ಅನ್ನು ನಾವು ಹುಡುಕಕ್ಕಾಗ್ತದೆ. ನೀವ್ ಹೇಳಿದ್ರಿ, ಈ ಮಾತನ್ನು ಹೇಳಿದ್ದಕ್ಕೆ ನಾನು ಉತ್ತರವಾಗಿ ಒಂದು ಹೇಳ್ತೀನಿ. ಈಗ 3 ವರ್ಷದಿಂದ ಬಂದಂತ ಕರೋನಾ ಏನಿದ್ದು ಹೇಗೆ ಡಿವಾಸ್ಟೇಷನ್ ಮಾಡ್ಹೋತು, ಅತ್ಯಂತ ಗಂಡಾಂತರಗಳನ್ನ ಸೃಷ್ಟಿಸಿ ಹೋಗಿದ್ರ ಜೊತೆಗೆ ಕೆಲವೊಂದಿಷ್ಟು ಉಪಕಾರವನ್ನು ತನ್ನ ತೆಕ್ಕಲ್ಲಿ ತಗೊಂಡು ಬಂದು. ವಿಶೇಷವಾಗಿ ಹೇಳುವಂತಂದ್ರೆ ಇವತ್ತು ಹಳ್ಳಿಗಳೇ ಓಡಾಡಿದ್ರೆ ಸುಮಾರು ಜನ ಯುವಕರು ಯುವತಿಯರು ಏನ್ ಮಾಡ್ತಾ ಇದ್ದೆ ಕೇಳಿದ್ರೆ, ಇಲ್ಲ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಿ ಹೇಳುವಂಥದ್ದು. ಇದು ಬಹಳ ವೆಲ್ಕಮ್ ಚೇಂಜ್. ಇದು ಬಹಳ ಹಳ್ಳಿಗಳಲ್ಲಿ ನೋಡಿದ್ದೀನಿ. ವಾರದಲ್ಲಿ 1 ದಿವಸನ 2 ದಿವಸನ, ತಿಂಗಳಲ್ಲಿ 1-2 ದಿವಸನ ಬೆಂಗಳೂರಿಗೋ ಅವರ ಕಂಪ್ನಿ ಇರೋಂಥ ಜಾಗಕ್ಕೆ ಹೋಗಿ ಉಳಿದ ದಿವಸಗಳಲ್ಲಿ ಹಳ್ಳಿಲೇ ಕೆಲಸ ಮಾಡ್ತಾ ಇರುವಂಥದ್ದು. ಇದು ಒಂದು 25-30% ನಮ್ಮ ಎಂಪ್ಲಾಯ್ಮೆಂಟ್ ಪ್ರೊಫೈಲ್ ಅಲ್ಲಿ ಈ ರೀತಿ ಬಂದ್ರೆ ಮತ್ತೆ ಹಳ್ಳಿಗಳಿಗೆ ಜೀವ ಬರ್ತದೆ. ಸ್ವಾಭಾವಿಕವಾಗಿ ಹಳ್ಳಿಗಳ ಶಾಲೆಯಲ್ಲಿ ದಾಖಲಾತಿಗಳಾಗ್ತವೆ. ಇವತ್ತು ಮತ್ತೆ ಶಿಕ್ಷಣ ಯಾವುದೋ ಬೆಂಗಳೂರಿನ ನೀವು ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಕೊಡುವಂತ ಶಾಲೆಗಳಲ್ಲಿ ಏನ್ ಶಿಕ್ಷಣ ಸಿಕ್ತೋ ಅಷ್ಟೇ ಗುಣಮಟ್ಟದ ಶಿಕ್ಷಣ ಹಳ್ಳಿಗಳಲ್ಲೂ ಸಿಕ್ತು. ಹಾಗಾಗಿ ಆ ಶಾಲೆಗಳಲ್ಲಿ ದಾಖಲಾತಿ ಆಗೋ ಹೇಳಾದ್ರೆ ಹಳ್ಳಿಗಳಲ್ಲಿ ಜನಸಂಖ್ಯೆ ಹೆಚ್ಚಾಗೋದು. ಅದಾಗೋ ಅಂತಂದ್ರೆ ಈಗ ವಲಸೆ ಹೋದಂತ ತಲೆಮಾರಿನ ಮುಂದಿನ ತಲೆಮಾರಿ ಏನಿತ್ತು, ಅದು ವರ್ಕ್ ಫ್ರಮ್ ಹೋಮ್ ರೀತಿಯಲ್ಲಾಗ್ಲೋ ಅಥವಾ ಕೃಷಿಯಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳುವಂತ ರೀತಿಯಲ್ಲಾಗ್ಲೋ ಹಳ್ಳಿಗಳಿಗೆ ಬಂದ್ರೆ ಸ್ವಾಭಾವಿಕ ಔಟ್ ಮಕ್ಕಳಾಗಿ ಅವ್ರ ಮಕ್ಕಳು ಇಲ್ಲೇ ಔಟ್ ಮದುವೆ ಆಗಿ ಅವ್ರ ಮಕ್ಕಳು ಇಲ್ಲೇ ಶಾಲೆಗೆ ಹೋಗಂತ ವಾತಾವರಣ ಸೃಷ್ಟಿ ಆಗ್ತು. ಹೆಚ್ಚಾಗೋದು ಒಂದೇ ದಾರಿ ಇರೋಂಥ ಸತ್ಯ. ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಜನರು ಸಂತಾನ ಪಡೆಯೋದ್ರಲ್ಲಿ ಹಿಂಜರಿತಾ ಇದ್ದ, ಅಂದ್ರೆ ಅದಕ್ಕೇನೆ ಮಕ್ಕಳು ಕಡಿಮೆ. ಅದಕ್ಕೆ ಏನು ಈ ಜನರಲ್ಲಿ ಯಾವ ರೀತಿ ನಾವು ಮೋಟಿವೇಶನ್ ಮಾಡ್ಲಕ್ಕು, ಯಾವ ರೀತಿ ಜನರಲ್ಲಿ ಅದಕ್ಕೆ ಅವೇರ್ನೆಸ್ ಬೆಳೆಸ್ಲಕ್ಕು ಏನ್ ಮಾಡ್ಲಕ್ಕು ಅಂತ ಅನಿಸ್ತು? ಈಗ ನಾವು ಹುಟ್ಟಿದಂತ ಸಮಾಜಕ್ಕೆ ನಮ್ ಋಣ ಇರುತ್ತೆ. ಅದೇನು ಆಬ್ಲಿಗೇಷನ್ ಟು ಅವರ್ ಓನ್ ಕಮ್ಯುನಿಟಿ. ನಾವು ಯಾವ ಕುಲದಲ್ಲಿ ಹುಟ್ಟಿದ್ವ ಆ ಕುಲಕ್ಕೆ ನಮ್ಮ ಋಣ, ಆ ಕುಲದ ಋಣ ನಮ್ಮ ಮೇಲೆ ಇತ್ತು. ಈಗ ನಾವು ಅದಕ್ಕೆ ವೃದ್ಧಿ ಮಾಡಲು ಸಾಧ್ಯ ಇಲ್ಲದೆ ಹೋದ್ರು ಕೂಡ ನಾವು ಸ್ಟೇಟಸ್ ಕೋ ಆದ್ರೂ ಮೇಂಟೈನ್ ಮಾಡೋ ಬಗ್ಗೆ ಯೋಚನೆ ಮಾಡಕ್ಕಾಗುತ್ತೆ. ಇದಕ್ಕೆ ಸ್ವರ್ಣವಲ್ಲಿ ಸ್ವಾಮಿಗಳು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ. ಮತ್ತೆ ಹೆಚ್ಚು ಸಂತಾನವನ್ನು ಪಡೆದಂತ ಪಾಲಕರಿಗೆ ಸನ್ಮಾನ ಮಾಡುವಂತ ಒಳ್ಳೆಯ ಪರಿಪಾಠವನ್ನು ಅವರು ಹಮ್ಮಿಕೊಂಡಿದ್ರು. ಇದಕ್ಕೆ ಮತ್ತೆ ನಾನು ಉದಾಹರಣೆ ಹೇಳ್ತೀನಿ ನಿಮಗೆ. ಪಾರ್ಸಿ ಸಮಾಜವನ್ನು ನೀವು ಉದಾಹರಣೆಯನ್ನ ತಗೊಳ್ಳಬೇಕು. ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಎಷ್ಟೆಷ್ಟು ಜನ ಪಾರ್ಸಿ ಸಮುದಾಯದಿಂದ ಆಗೋಯ್ದ. ದಾದಾಬಾಯಿ ನವರೋಜಿ ಅವರಿದ್ದಕ್ಕೂ, ಬಿಕಾಜಿ ಕಾಮಾ ಇದ್ದಕ್ಕೂ, ನೀವು ಹೆಸರು ಹೇಳ್ಕೋತ ಹೋದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ಇಂಡಸ್ಟ್ರಿಯಲೈಸೇಷನ್ಗೆ, ಭಾರತದ ಔದ್ಯೋಗೀಕರಣಕ್ಕೆ ಆ ಸಮಾಜದ ಕೊಡುಗೆ ನೀವು ಊಹಿಸಲು ಸಾಧ್ಯ ಇಲ್ಲ. ರತನ್ ಟಾಟಾ ಆಗಿತ್ತು ಅಥವಾ ಅವರ ಇನ್ನು ಅನೇಕ, ನಾನು ಹೆಸರುಗಳನ್ನು ಹೇಳಲಾರೆ. ಅವರ ಪರಿಸ್ಥಿತಿ ಏನಾಗಿವತ್ತು? ಇವತ್ತು ಏನು 30-40 ಸಾವಿರದ ಒಳಗಡೆ ಅವರ ಜನಸಂಖ್ಯೆ ಇವತ್ತು ಬಂದು ಮುಟ್ಟಿದ್ದು. ಅತ್ಯಂತ ಹೈ ಕ್ವಾಲಿಟಿ ಸಮುದಾಯ ಅದು, ತುಂಬಾ ಉತ್ತಮ ಗುಣಮಟ್ಟದ ಆ ಸಮುದಾಯದಿಂದ ಬಂದಂತ ಜನ ಸಮಾಜಕ್ಕೆ ಒಳಿತನ್ನೇ ಮಾಡಬೇಕು. ಇದೇ ರೀತಿ ಹವ್ಯಕ ಸಮುದಾಯವೂ ಹೌದು. ನಾವು ನಮ್ಮ ಜನಸಂಖ್ಯೆಯನ್ನ ಸ್ಟೇಟಸ್ಕೋನು ಮೇಂಟೈನ್ ಮಾಡದೆ ಹೋದ್ರಿ, ಏನಿತ್ತು ಅಷ್ಟನ್ನು ಇಟ್ಕೊಳ್ಳದೆ ಹೋದ್ರಿ, ನಾವು ಹುಟ್ಟಿದಂತ ಸಮುದಾಯಕ್ಕೆ ದ್ರೋಹ ಮಾಡ್ದಂಗಂತ. ಅದಕ್ಕೆ ನನ್ನ ಅಭಿಪ್ರಾಯ, ಇದು ಅಫ್ಕೋರ್ಸ್ ಅದು ವೈಯಕ್ತಿಕವಾದ ಚಾಯ್ಸ್ ಹೌದಾಗಿತ್ತು, ಆದ್ರೆ ಸಮುದಾಯದ ದೃಷ್ಟಿಯಿಂದ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ಕನಿಷ್ಠ 2 ಮಕ್ಕಳನ್ನಾದ್ರೂ ನಾವು ಪಡೆಯುವ.
ಅವಾಗೇನಾಗ್ತು, ಒಂದ್ ಗಂಡ ಹೆಂಡತಿ 2 ಮಕ್ಕಳನ್ನ ಇಟ್ಟು ಹೋದ್ರೆ ಅಟ್ಲೀಸ್ಟ್ ಆ ಸಂಖ್ಯೆ ಅಲ್ಲಿಗಾದ್ರೂ ಉಳಿ. ಇನ್ನು 3-4 ಮಕ್ಕಳು ಪಡೆದಂತವು ಖಂಡಿತವಾಗಿ ಇವತ್ತಿನ ದೃಷ್ಟಿಕೋನದಲ್ಲಿ, ಇವತ್ತಿನ ದಿನಮಾನದಲ್ಲಿ ಅಭಿನಂದನೆಗೆ ಅರ್ಹರೆ. ಇದನ್ನ ಸ್ವರ್ಣವಲ್ಲಿ ಸ್ವಾಮಿ ಅವರಿಗಿಂತ ಹೆಚ್ಚು ಬೇರೆ ಆ ಇದನ್ನ ರಿಕಗ್ನೈಸ್ ಮಾಡಿದಂತವು ನನ್ನ ಉದಾಹರಣೆಗಳು ನನಗೆ ಸಿಗ್ತಿಲ್ಲ. ಹಾಗಾಗಿ ಇದು ಪಾರ್ಸಿ ಸಮುದಾಯವನ್ನು ನಾವು ಉದಾಹರಣೆಯನ್ನಾಗಿ ಇಟ್ಕೊಂಡು ಸಮಾಜ ನಾವು ಬಂದಾಗ ಏನಿತ್ತು ಅಷ್ಟನ್ನಾದ್ರೂ ಇಟ್ಟು ಹೋಗಂತ ಕೆಲಸ ಮಾಡಿದ್ರೆ ಇದು ಕೇವಲ ವೈಯಕ್ತಿಕ ಚಾಯ್ಸ್ ಆಗ್ತಿಲ್ಲ, ಸಮುದಾಯದ ಬಗ್ಗೆ ನಮಗಿರುವಂತ ಅಬ್ಲಿಗೇಷನ್ ಆಗ್ತು, ಅದನ್ನ ನಾವು ಡಿಸ್ಚಾರ್ಜ್ ಮಾಡಲೇಬೇಕಾಗ್ತದೆ. ಸತ್ಯ. ನಮ್ಮ ಸಮಾಜದ ಮೇಲೆ ಒಂದಿಷ್ಟು ಅಂದ್ರೆ ಒಂದು ಅಭಿಮಾನ ಇಟ್ಕೊಂಡು ಅದು ಸಮಾಜ ಉಳಿಸೋ ಬೆಳೆಸೋ ಅಂತ ಆ ಒಂದು ಇಟ್ಕೊಂಡು ನಮ್ಮ ಸಮಾಜದ ಒಂದು ಇದಕ್ಕೋಸ್ಕರ ನಾವು ಈ ರೀತಿಯಾದಂತ ಒಂದು ತ್ಯಾಗ ಅಂತಾನು ಹೇಳಕ್ಕೂ ಅಥವಾ ಒಂದು ಸಮಾಜವನ್ನ ಒಂದು ಉತ್ತಮವಾಗಿ ಹೇಳುವಂತ ಒಂದಿಷ್ಟು ಆ ರೀತಿಯನ್ನ ಮಾಡಿಕೊಂಡು ಮಾಡಿದ್ರೆ ನಮ್ಮ ಸಮಾಜ ಮುಂದೆ ಚೆನ್ನಾಗಾಗ್ತು. ಹುಟ್ಟಿದಂತ ಮಕ್ಕಳನ್ನು ಕೂಡ ನಮ್ಮ ಸಮಾಜದ ಜೊತೆಗೆ ಒಂದು ನೆನಪು, ನಮ್ಮ ಸಮುದಾಯದಲ್ಲಿ ಹುಟ್ಟದಂತ ಮಕ್ಕಳು ಯಾವತ್ತೂ ಸಮಾಜದ ಆಸ್ತಿ ಆಪಂತ ಜಾಸ್ತಿ ಪ್ರತಿಭಾವಂತರಾಗಿರ್ತಾರೆ, ಸಮಾಜದ ಬಗ್ಗೆ ಕಳಕಳಿ ಇದ್ದಂತವಾಗಿರ್ತಾರೆ, ಎಲ್ಲೇ ತಾವು ಆಯ್ಕೆ ಮಾಡದಂತ ಯಾವುದೇ ಕ್ಷೇತ್ರದಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿಲ್ಲ. ಇದು ಬರೀ ಹವ್ಯಕ ಸಮುದಾಯಕ್ಕಂತಲ್ಲ, ನಮ್ಮ ದೇಶಕ್ಕೆ ಅನುಕೂಲ ಇದೆ, ವಿಶ್ವಕ್ಕೆ ಅನುಕೂಲ, ಮನುಕುಲಕ್ಕೆ ಅನುಕೂಲ. ಈ ದೃಷ್ಟಿಯಿಂದನೂ ಯೋಚನೆ ಮಾಡಿ. ಸತ್ಯ ಎಂತ ಅಂತಂದ್ರೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದಂತ ಮಕ್ಕಳು ಅಥವಾ ಹುಡುಗರು ದೊಡ್ಡವಾದ್ಮೇಲೆ ಸಮಾಜಕ್ಕೆ ಒಳ್ಳೆತನೇ ಮಾಡ್ತಾ, ಹಾಗಾಗಿ ಸ್ವಾಮಿಗಳು ಹೇಳ್ದಂಗೆನೆ ಅಂದ್ರೆ ಹೆಚ್ಚಿಗೆ ಬಂದಷ್ಟು ಒಳ್ಳೇದೇನೆ. ಅಂದ್ರೆ ಈಗ ನಕ್ಸಲೈಟ್ಸ್ ಆದಂಗೆ ಅಥವಾ ಬೇರೆ ಆ ರೀತಿ ಅಲ್ವೇ ಅಲ್ಲ, ನಮ್ಮ ಸಮಾಜದಲ್ಲಿ ಎಲ್ಲರೂ ಉತ್ತಮನೇ ಅಂತ ಹೇಳಿ ನಾವು ಖುಷಿಯಿಂದ ಹೇಳಕ್, ಹೆಮ್ಮೆಯಿಂದ ಹೇಳಕ್, ನಮ್ಮ ಸಮಾಜದಲ್ಲಿ ಎಲ್ಲರೂ ಒಂದು ಉತ್ತಮ ಇದ್ದ ಹೇಳಕ್, ಅದಕ್ಕೆ ಬಹಳ ಖುಷಿ ಆಗ್ತದೆ. ಹೌದು ಸತ್ಯ. ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಇದೊಂದು ಚಿಕ್ಕದಂತ ಒಂದು ಸಮಸ್ಯೆ ಅಂದ್ರೆ, ಹಿಂದಿನ ದಿನಗಳಲ್ಲಿ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಿಗೆ ಒಂದೇ ಮನೆಯಲ್ಲಿ ಖುಷಿಯಿಂದ ಇರ್ತಿದ್ದ. ಇಂದು ಚಿಕ್ಕ ಕುಟುಂಬಗಳಾಗಿ ಬೇರೆ ಬೇರೆನೆ ಇರೋಣ ಅಂತ, ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇರೋಣ, ಯಾಕೆಂದ್ರೆ ಒಟ್ಟಿಗೆ ಇದ್ಬಿಟ್ರೆ ಒಂದಲ್ಲ ಒಂದ್ರಲ್ಲಿ ಜಗಳ ಅಥವಾ ಒಂದಿಷ್ಟು ಬಿಸಿ ಮನಸ್ಸಿ ತಾಪಗಳು ಆಗ್ತು. ಅದರಿಂದ ಏನಾಗ್ತು ಅಂದ್ರೆ ಅವಿಭಾಜ್ಯ ಕುಟುಂಬಗಳೆಲ್ಲ ಇದಾಗ್ತಾ ಇದ್ದು. ಅದಕ್ಕೆ ಹೇಗೆ ಮಾಡ್ಲಕ್ಕು, ಇದು ಹೇಗೆ ಸರಿ ಮಾಡ್ಲಕ್ಕು ಇದು? ಹೌದು, ಇದು ನಮ್ಮ ಹವ್ಯಕ ಮನೆಗಳಲ್ಲಿ ಬೇರೆ ದೂರ ಹೋಗೋದು ಬೇಡ. ನನ್ನ ಮೂಲ ಮನೆ ಏನಿದ್ದು ದೊಡ್ಡ ಮನೆಯಲ್ಲಿ ನನ್ನ ಅಜ್ಜ ಹೇಳ್ತಿದ್ದ, ಅಮ್ಮಮ್ಮ ಹೇಳ್ತು, 300 ಜನ ವಾಸವಾಗಿದ್ದಂತ ಮನೆ. ಇವತ್ತೊಂದು ಹಾಸ್ಟೆಲಲ್ಲೂ ಅಷ್ಟು ಜನ ಇರ್ತಿಲ್ಲ. ಕಾಲ ಆಗಿತ್ತು, ಕೃಷಿ ಪ್ರಾಧಾನ್ಯತೆ ಇತ್ತು. ಕೃಷಿ ಬಿಟ್ಟು ಬೇರೆ, ಕೃಷಿ ಮತ್ತೆ ವೇದಾಧ್ಯಯನ, ನಮ್ಮ ಕುಲಕಸಬು, ಅದನ್ನೇ ನಾವು ನಂಬ್ಕೊಂಡು ಅದನ್ನೇ ಆಚರಿಸ್ಕೊಂಡು ಹೋಗ್ತಾ ಇದ್ದಂತ ದಿವಸಗಳಾಗಿತ್ತು. ಕಾಲಕ್ರಮೇಣ ಏನಾಯ್ತು, ಬೇರೆ ಬೇರೆ ರಂಗಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾತು, ಊರಿಂದ ಹೊರಗಡೆ ಹೋದ. ಮತ್ತೊಂದು ಈ ಬೇರೆ ಆಗುವಿಕೆ ಹೇಳುವಂಥದ್ದಿದ್ದರೆ ಇದು ಯಾಕೋ ನಮ್ಮಲ್ಲಿ ಒಂಥರ ಶಾಪ ಇದು. ನಾನು ಅನೇಕ ಕಡೆ ನೋಡುತ್ತೆ, ತುಂಬಾ ದೊಡ್ಡ ಉದ್ಯೋಗದಲ್ಲಿ ಇರ್ತಾ ಆದ್ರೂ ಮನೇಲಿರೋ 2 ಬಣ್ಣ ಬೇಕೇ ಬೇಕು, ತನ್ನ ಆಸ್ತಿ ಬೇಕೇ ಬೇಕು ಹೇಳುವಂತ ಸ್ವಲ್ಪ ನಾವು ಉದಾರವಾಗಿ ಯೋಚಿಸುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದಾಗ್ತದೆ. ಅದ್ರ ಜೊತೆಗೆ ಈಗ ನೀವು ಹೇಳಿದ್ರಲ್ಲಿ ಇದರ ಆಂಟಿ ಏನು ಕೂಡ ನಾನು ನೋಡಿದ್ದೆ. ಚುನಾವಣಾ ಸಂದರ್ಭದಲ್ಲಿ ಕೇಳಿಸ್ತಾ ಇದ್ದ ಡಿಸ್ಟರ್ಬೆನ್ಸ್ ಇದೆಯಾ? ಕೇಳಿಸ್ತಿದೆ. ಹಾ, ಚುನಾವಣಾ ಪ್ರಚಾರಕ್ಕೆಲ್ಲ ನಾನು ಹೋದಂತ ಸಂದರ್ಭದಲ್ಲಿ 3-4 ಉದಾಹರಣೆಗಳನ್ನು ನೋಡಿದ್ವಿ. ಏನಾಯ್ತು ಅಂತಂದ್ರೆ, ಕಿಸೆ ಆದಂತ ಮನೆಗಳು ಮತ್ತೆ ಕೂಡ್ಕೊಂಡಿದ್ದ. ಯಾಕಂದ್ರೆ 4 ಜನ ಅಣ್ಣ ತಮ್ಮಂದಿರಿಂದ ಒಬ್ಬನೇ ಮಗ ಇರವ, ಈಗ ಮನೆಯನ್ನು ಮುಂದುವರ್ಸ್ಕೊಂಡು ಹೋಗೋ ಅವನೇ ಆಗಿದ್ದಕ್ಕಾಗಿ ಬೇರೆ ಆದಂತ ಕುಟುಂಬಗಳು ಒಂದಾಗಿದ್ದನ್ನು ನೋಡಿ. ಆ ದಿವಸಗಳ ಬರೋ ಕಾಲ ದೂರ ಇಲ್ಲ. ಯಾಕಂದ್ರೆ ಈಗ ನೀವೇ ಮುಂಚೆ ಹೇಳ್ದಂಗೆ ಏನು 1 ಮಗು ಅಥವಾ 2 ಮಗು ಇಡೀ ಮನೆಯನ್ನ ನಡೆಸ್ಕೊಂಡು ಹೋಗಂತವ ಎಲ್ಲಿರ್ತ? ನಮ್ಮಲ್ಲಿ ಹಳ್ಳಿಲಿರಂತವ್ ಕಡಿಮೆ, ನಗರಗಳಲ್ಲಿ ಪರದೇಶಗಳಲ್ಲಿ ಇರ್ತಾ ಇದ್ದ. ಇನ್ನು ಮನೆ ನಡೆಸ್ಕೊಂಡು ಹೋಗಲು ಯಾರಾದ್ರೂ ಬೇಕು ಅಂದಾಗ ಈಗ ಡಿವಿಷನ್ ಫ್ರಾಗ್ಮೆಂಟೇಷನ್ ಆಗ್ಬಿಟ್ಟು ಮತ್ತೆ ಯೂನಿಫಿಕೇಶನ್ ಹಾಕೋದು ಅನಿವಾರ್ಯ, ಅದಾಗ್ತು ಬರೋಂಥ ದಿವಸಗಳಲ್ಲಿ. ಇದು ಅನೇಕ ಫ್ಯಾಕ್ಟರ್ಸ್ ಗಳ ಒಂದು ಪರ್ಯಾವಸಾನ ಇದು. ಕಡಿಮೆ ಮಕ್ಕಳು, ವೈವಿಧ್ಯೀಕರಣ, ನಾವು ಉದ್ಯೋಗದಲ್ಲಿ ಕೃಷಿಯನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋದಂತದ್ದು, ಅದಕ್ಕೆ ತಕ್ಕಂತೆ ನಮ್ಮ ಮಾನಸಿಕತೆಯೂ ಬದಲಾಗ್ತದೆ. ಮನೆಯಲ್ಲಿ ಹೆಚ್ಚು ಜನ ಇದ್ರೆ ತಮ್ಮ ಆಯ್ಕೆ ಅಥವಾ ತಮ್ಮ ಇಚ್ಛೆಗಳು ನಡೀತಿಲ್ಲ ಹೇಳುವಂತ ಕೆಲವು ಮನಸ್ಥಿತಿ, ಇವೆಲ್ಲ ಕೂಡ್ಕೊಂಡು ಈ ರೀತಿ ಆಯ್ತು. ಆದ್ರೆ ಬರುವಂತ ದಿವಸಗಳ ನಾನು ಹೇಳಿದ್ಮೇಲೆ ಈ ಹೇಗೆ ಈ ಹಿಸೆ ಆಗಿ ಮನೆಗಳು ಬೇರೆ ಆಗಿ ಎಲ್ಲಿವರೆಗೆ ನಡೀತು ಇದು? ಆಮೇಲೆ ಮತ್ತೊಂದು ಆಗ್ಲೇಬೇಕಲ್ಲಿ. ಈಗ
ಮತ್ತಿನ್ನು ತುಂಬಾ ಸಣ್ಣ ಸಣ್ಣ ಜಮೀನುಗಳನ್ನ ಕೃಷಿ ಮಾಡೋದು ಕಷ್ಟ ಆಗ್ತದೆ, ಅದು ಫೀಸಿಬಲ್ ಆಗ್ತಿಲ್ಲ. ಅಂತ ಸಂದರ್ಭದಲ್ಲಿ ಈಗ ನಾನು ಹೇಳಿದಂತ ಮೂರ್ನಾಲ್ಕು ಉದಾಹರಣೆಗಳು ಏನಿಲ್ಲ, ಇದು ಪ್ರತಿ ಹಳ್ಳಿಯಲ್ಲೂ ಇದು ಮುಂದೊಂದು ದಿವಸ ಕಂಡು ಬಂದೇ ಬರ್ತದೆ. ಹಂಗಾಗಿ ಆ ದಿವಸಗಳು ಬಹಳ ದೂರ ಇಲ್ಲ ಅಂತ ನಾನು ಅನ್ಸುತ್ತೆ. ಇದಕ್ಕೊಂದು ಏನಾದ್ರು ಒಂದು ಪ್ಲ್ಯಾನ್ ಮಾಡಲೇಬೇಕು. ಹಾಗೆ ಮಾಡಿದರೆ ಮಾತ್ರ ಹಳ್ಳಿಗಳು ಉಳಿತು, ಮುಂದಿನ ಒಂದು ಅಭಿವೃದ್ಧಿಗಳಿಗೂ ಒಂದು ದಾರಿ ಆಗ್ತು ಅಂತ ಹೇಳ್ತಾ, ಖಂಡಿತವಾಗ್ಲು. ನೆಕ್ಸ್ಟ್ ಪ್ರಶ್ನೆ, ಇಂದಿನ ದಿನಗಳಲ್ಲಿ ಈ ವಿವಾಹ ವಿಚ್ಛೇದನೆ, ಅಂತರ್ಜಾತಿ ವಿವಾಹ ಇಂಥದ್ದೆಲ್ಲ ತುಂಬಾ ನಡೀತಾ ಇದ್ದು, ಇದು ನಮ್ಮ ಸಮಾಜಕ್ಕೆ ಕಂಟಕ. ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ಲಕ್ಕು, ಹೇಗೆ ಏನೇನು ಕಾರ್ಯಕ್ರಮ ಮಾಡ್ಲಕ್ಕು ಅಂತ ಅನ್ನಿಸ್ತು? ಇದು ಬಹಳ ಸಂಕೀರ್ಣವಾದ ಪ್ರಶ್ನೆ. ಇದಕ್ಕೆ ಅನೇಕ ಅಂಶಗಳಿತ್ತು. ಒಂದ್ ಕಡೆ ನಾವು ಸಂವಿಧಾನಾತ್ಮಕವಾಗಿ ನೋಡಿದ್ರೆ, ಈಗ ವಯಸ್ಕ ಒಂದು ಮಗಳ ಅಥವಾ ಮಗನ ಇಚ್ಛೆಗೆ ನಾವು ಅಡ್ಡ ಬರಲು ನಮಗೆ ಸಂವಿಧಾನಿಕವಾಗಿ ಅವಕಾಶ ಇಲ್ಲ. ಹಾಗಾಗಿ ಆ ಹಂತದಲ್ಲಿ ನಾವು ಏನು ಮಾಡಲು ಸಾಧ್ಯ ಆಗ್ತಿಲ್ಲ. ಇದನ್ನ ಆ ಮಗು ಸೂಕ್ತವಾದಂತ ವಯಸ್ಸಲ್ಲಿದ್ದಾಗ ಕೌನ್ಸೆಲಿಂಗ್ ಮೂಲಕ ಆಗ್ಲಿ ಅಥವಾ ಸಂಸ್ಕಾರಗಳನ್ನು ತುಂಬೋದ್ರ ಮೂಲಕ ಆಗ್ಲಿ ಆ ಬಗ್ಗೆ ನಾವು ಅರಿವು ಕೊಡುವಂತ ಅಗತ್ಯ ಇದೆ. ಯಾಕಂದ್ರೆ ಕೇವಲ ವೈಯಕ್ತಿಕ ಚಾಯ್ಸ್ ಅಷ್ಟೇ ಅಲ್ಲ, ಸಮಾಜದ ಒಂದು ನಾನೇನ್ ಹೇಳ್ತಾ ಆ ತಳಿ ಸಂಕರ ಅಂತ ಹೇಳುವಂತ ಶಬ್ದ ಜೆನೆಟಿಕ್ಸ್ ಅಲ್ಲಿ ಇದೆ. ಅದಾದ್ರೆ ಈಗ ನಾವು ನಮ್ಮ ಪ್ಯೂರಿಟಿ ಉಳಿತಿಲ್ಲ, ಆ ಬಗ್ಗೆನೂ ನಾವು ಲಕ್ಷ್ಯ ಹಾಕಕ್ಕಾಗ್ತದೆ. ಹಾಗಾಗಿ ಇದರ ಪರಿಣಾಮಗಳೇನು, ಅಂತರ್ಜಾತೀಯ ವಿವಾಹಗಳ ಪರಿಣಾಮ ಏನಾಗ್ತು ಹೇಳುವಂಥದ್ದನ್ನ ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ನಮ್ಮ ಮಕ್ಕಳಿಗೆ ನಾವು ತಿಳಿ ಹೇಳಿದ್ರೆ, ಮುಂದೆ ಅವು ವಯಸ್ಕರಾಗಿ ವಿವಾಹದ ತೀರ್ಮಾನಕ್ಕೆ ಬರೋ ಹಂತದಲ್ಲಿ ಈ ವಿಚಾರಗಳು ಅವರ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ರೆ ಸೂಕ್ತವಾದಂತ ನಿರ್ಣಯವನ್ನು ಅವ್ರು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಆಗ ಅವ್ರ ಮೇಲೆ ಒತ್ತಡ ಹಾಕಿ ಅಥವಾ ಅವರ ಮೇಲೆ ಧಮಕಿ ಹಾಕಿ ಅಥವಾ ಅವ್ರ ಮೇಲೆ ಆ ಬೇರೆ ರೀತಿಯಾದಂತ ಇದನ್ನ ತೆಗೆದುಕೊಂಡು ಬಂದು ನಾವು ಮಾಡಲು ಸಾಧ್ಯ ಆಗ್ತಿಲ್ಲ. ಅವು ವಯಸ್ಕರಾಗಿರ್ತ ತನ್ನ ತೀರ್ಮಾನ ತೆಗೆದುಕೊಳ್ಳಲು ಅವು ಕಾನೂನುಬದ್ಧವಾಗೂ ಅರ್ಹರಿರ್ತ ಮತ್ತು ಆವಾಗ ಏನು ಮಾಡಲು ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇದನ್ನ ಎಳೆಯ ವಯಸ್ಸಿನಲ್ಲೇ ಈ ಬಗ್ಗೆ ನಾವು ಗಮನವನ್ನ ಕೊಡು. ಇನ್ನು ಎರಡನೇದಾಗಿ ನೀವು ವಿಚ್ಛೇದನದ ಬಗ್ಗೆ ಹೇಳಿದ್ರಿ. ಇದು ತುಂಬಾ ತುಂಬಾ ಆತಂಕಕಾರಿಯಾದಂತ ವಿಷಯ. ಯಾಕಂದ್ರೆ ಜಗತ್ತಿನಲ್ಲಿ ಏನ್ ನಡೀತಾ ಇದ್ದವ್ರು ಬೇರೆ, ನಮ್ಮ ಸಮಾಜದಲ್ಲಿ ಇದು ನಡೀತಾ ಇರೋಂಥದ್ದು, ಅದರ ಪರಿಣಾಮಗಳು ತುಂಬಾ ದೀರ್ಘಕಾಲೀನವಾಗಿರ್ತವೆ. ನಮ್ಮ ಸಂಸ್ಕಾರಕ್ಕೆ, ನಮ್ಮ ವಿಚಾರಗಳಿಗೆ ವ್ಯತಿರಿಕ್ತವಾದಂತ ಒಂದು ವಿಚಾರ ಇದು. ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಹೇಳುವಂಥದ್ದು ಬಹಳ, ಯಾಕಂದ್ರೆ ಎಷ್ಟು ಕೇಸಸ್ ನಾವು ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲದಷ್ಟು ಕೇಸ್ಗಳು ನಮ್ಮ ಎದುರಿಗೆ ಬರ್ತಾ ಇದ್ದವು. ಹಾಗೆ ಇದು ಕೂಡ ಸಂಸ್ಕಾರದಲ್ಲೇ ಸರಿ ಮಾಡೋದು ಬಿಟ್ರೆ, ಅವ್ರ ಇಚ್ಛೆಗೆ ಮದುವೆ ಆದ್ರೆ, ಅವ್ರ ಇಚ್ಛೆಗೆ ಮದುವೆ ಮತ್ತು ಮದುವೆ ನಂತರದ ಜೀವನವನ್ನು ಬಿಟ್ರೆ ಇವೆಲ್ಲ ಪರಿಸ್ಥಿತಿಗಳು ಬರ್ತವೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದು ಎಲ್ಲರೂ ಆರ್ಥಿಕವಾಗಿ ಸ್ವತಂತ್ರರಾಗಿರ್ತಾರೆ, ಮಾನಸಿಕವಾಗೂ ಸ್ವತಂತ್ರರಾಗಿರ್ತಾರೆ. ಅದ್ರ ಪರಿಣಾಮ ಏನಾಗ್ತು, ದೀರ್ಘಕಾಲೀನ ಪರಿಣಾಮ ಏನಾಗ್ತು, ಮಕ್ಕಳು ಜನಿಸಿದ್ರೆ ಅವ್ರ ಮೇಲೆ ಏನಾಗ್ತು, ಇದೆಲ್ಲ ಯೋಚನೆ ಮಾಡುವಂತ ಮನಸ್ಥಿತಿಯನ್ನ ಹಳೆ ವಯಸ್ಸಲ್ಲೇ ನಾವು ಆ ಸಂಸ್ಕಾರವನ್ನ ಕೊಡೋದ್ಬಿಟ್ರೆ ಮರವಾದ ಮೇಲೆ ನಾವು ಏನು ಮಾಡಲು ಸಾಧ್ಯ ಆಗ್ತಿಲ್ಲ. ಆ ಬಗ್ಗೆ ಕೂಡ ನಮ್ಮ ಮನೆಗಳಲ್ಲಿ, ನಮ್ಮ ಮಠಗಳಲ್ಲಿ, ನಮ್ಮ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಾವು ವಿಶೇಷವಾದಂತ ಶ್ರಮ ಈ ಬಗ್ಗೆ ಹಾಕ್ಲೇಬೇಕಾಗ್ತದೆ. ಯಾಕಂದ್ರೆ ಇವು ನಮ್ಮ ಸಮಾಜದ ನಾಳೆಯನ್ನ ನಿರ್ಧರಿಸುವಂತ ವಿಷಯಗಳಿವೆ. ಈ ವಿಚಾರದಲ್ಲಿ ನಾನು ಹಲವಾರು ದಿವಸದಿಂದ ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೆ. ಹಲವಾರು ಸೈಕಾಲಜಿಸ್ಟರನ್ನ ಮತ್ತು ಇವ್ರನ್ನೆಲ್ಲ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಒಂದು ಪ್ರಾಯದ ವಯಸ್ಸಿನಲ್ಲಿ ಓಕೆ, ಒಂದು ಪ್ರೀತಿ ಪ್ರೇಮ ಹೇಳೋದ್ರಲ್ಲಿ ಅಲ್ಲ, ನಾವು ಆ ಏಜನ್ನು ದಾಟಾಗೆ ಬಂದಾಜು. ಆವಾಗ ಅವಕ್ಕೆ ಅಷ್ಟು ಜ್ಞಾನ ಇರ್ತಿಲ್ಲ. ತಂದೆ ತಾಯಿಗಳಿಗೂ ಒಂದೇ ಮಕ್ಕಳು, ಒಂದೇ ಒಂದೇ ಮಗ ಇದ್ದಾಗ ಅವಕ್ಕೆ ಹೇಳುವಷ್ಟೊತ್ತು ತಂದೆ, ಈಗ ಅಪ್ಪ ಅಮ್ಮ ಮಾತೇ ಕೇಳ್ತಿಲ್ಲ. ಆ ಪರಿಸ್ಥಿತಿಲಿ ನಮ್ಮ ಸಮಾಜ ಇದ್ದು, ಆಗ ನಾವು ಅವಾಗೇ ಚೇಂಜ್ ಮಾಡ್ತೀವಿನೋ ತ್ಯಾಗ್ತೀವಿನೋ ಹೇಳಿದ್ರೆ ಆಗ್ತಿಲ್ಲ. ಅದಕ್ಕೆ ನಾನು ಒಂದು ರಿಕ್ವೆಸ್ಟು ಏನಂತಂದರೆ, ಈ ಒಂದು ಕಾನೂನು ಅಥವಾ ಈ ಒಂದು ಮಠಗಳ, ನಮ್ಮ ಮಠದಲ್ಲಿ ಎಲ್ಲ 2 ಮಠಗಳಿಂದಲೂ ಹಲವಾರು ಕೆಲಸಗಳು ಮಾಡ್ತಾ ಇದ್ದದ್ದು ಶ್ಲಾಘನೀಯ. ಆದರೆ ಇನ್ನೂ ಹೆಚ್ಚಿಗೆ ಆದಂಥ ಒಂದಿಷ್ಟು ನಾವು ಕೆಲಸಗಳನ್ನು ಮಾಡವು ಹೇಳುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ನಾನು ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ನಾವು ಅದ್ರ ಕೆಲಸ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ನಾನು
ಕೇಳಕತ್ತೆ. ಯಾಕೆಂದ್ರೆ ನಾವು ಇದ್ರಷ್ಟೇನೆ ಮಾಡಿದ್ರೆ ಆಗ್ತಿಲ್ಲ ಹೇಳೋದು ನನ್ನ ಒಂದು ಅಭಿಪ್ರಾಯ. ಸರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ನೆಕ್ಸ್ಟ್ ಒಂದು ಪ್ರಶ್ನೆ ಇದ್ದು, ನಮ್ಮ ಮಠಗಳಲ್ಲಿ ಹೊಂದಾಣಿಕೆ ಇಲ್ಲೇ, ಅನ್ಯೋನ್ಯತೆ ಇಲ್ಲೇ ಅಂತ ಎಲ್ಲರ ಇದರಲ್ಲಿತ್ತು. ಇದರಿಂದ ಅನ್ಯೋನ್ಯತೆ ಇದ್ರೆ ನಮ್ಮ ಜನರ ಒಗ್ಗೂಡಲಾಗ್ತು. ಇದು ಎಲ್ಲರಿಗೂ ಓಪನ್ ಸೀಕ್ರೆಟ್ ತರ ಆಗ್ತದೆ. ಇದಕ್ಕೆ ಹೇಗೆ ನಾವು ಮಾಡ್ಲಕ್ಕು ಅಂತ ಅನಿಸ್ತು. ಇದು ಹೌದು, ನೀವು ಹೇಳ್ತಾ ಇರೋದು. ಈಗ ನಾನು ಕರ್ನಾಟಕ ರಾಜ್ಯದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಉಪಾಧ್ಯಕ್ಷನಾಗೂ ಸಹಿತ ಒಂದು ಜವಾಬ್ದಾರಿಯನ್ನು ಹೊಂದಿದ್ದೆ. ಈ ಬಗ್ಗೆ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಿದ್ವಿ. ಈಗ ನಮ್ಮಲ್ಲಿರೋದು 3 ಮಠಗಳು ಹವ್ಯಕರಲ್ಲಿ. ಕರ್ನಾಟಕದಲ್ಲಿ 33 ಗುರುಪೀಠಗಳಿದ್ದ ನಮ್ಮ ತ್ರಿಮತಸ್ಥ ಪೀಠಗಳು, ಶಾಂಕರ ಪೀಠಗಳು, ಮಾಧ್ವ ಮತ್ತು ರಾಮಾನುಜಾಚಾರ್ಯನ ಅನುಸರಿಸುವಂಥದ್ದು. ಆ ಪ್ರಯತ್ನ ಏನೋ ಒಂದ್ ಕಡೆ ನಾವು ಮಾಡ್ತಾ ಇದ್ಯಾ, ಎಷ್ಟರ ಮಟ್ಟಿಗೆ ಫಲಕಾರಿ ಆಗ್ತು ನೋಡುವು. ಆದ್ರೆ ನಮ್ಮ ಹವ್ಯಕ ಸಮುದಾಯದಲ್ಲಿ ಅದು ಅಷ್ಟೆಲ್ಲ ಕಷ್ಟ ಸಾಧ್ಯ ಅಂತ ನನಗೆ ಅನಿಸ್ತಿಲ್ಲ. ಇರೋದೇ 3 ಗುರುಪೀಠಗಳು. ಈ 3 ಗುರುಪೀಠಗಳು ಒಂದೇ ವೇದಿಕೆಯಲ್ಲಿ ಬರಲೇಬೇಕು ಹೇಳುವಂಥದ್ದು, 3 ಗುರುಪೀಠಗಳ ಸಮಾನ ಆ 3 ಗುರುಪೀಠಗಳ ಬಗ್ಗೆ ಸಮಾನ ಭಕ್ತಿಯುಳ್ಳಂತ ನಾನಂತೂ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಇದೊಂದು ಒಳ್ಳೆ ಸಂದೇಶವನ್ನ ಸಮಾಜಕ್ಕೆ ಕೊಡ್ತು. ಈಗ ಬ್ರಾಹ್ಮಣರ ಮೇಲೆ ಆಗ್ತಾ ಇರುವಂತ ಆಕ್ರಮಣ, ನಾನು ಹೇಳ್ತಾ ಇರೋದು ದೈಹಿಕ ಆಕ್ರಮಣ ಅಂತ ಹೇಳ್ತೀನಿ, ಮಾನಸಿಕವಾಗಿ, ಸೈದ್ಧಾಂತಿಕವಾಗಿ ಅದು ಯಾವ ರೀತಿ ನಡೀತಾ ಇದ್ದು ಅಂತಂದ್ರೆ ನಮಗೆ ಅದು ಊಹೆ ಮಾಡಲು ಸಾಧ್ಯ. ಅಂದ್ರೆ ವಿ ಆರ್ ಟೇಕನ್ ಫಾರ್ ಗ್ರಾಂಟೆಡ್. ಈಗ ಬುದ್ಧಿಜೀವಿಗಳು ಹೇಳಂತವು, ಎಡಪಂಥೀಯರು ಹೇಳಂತವು ಅತ್ಯಂತ ಸುಲಭವಾಗಿ ಯಾರ್ದಾದ್ರೂ ವಿರುದ್ಧ ಮಾತಾಡಿ ಅದನ್ನ ಜೀರ್ಣ ಮಾಡ್ಕೊಳ್ಳಕ್ಕು ಅಂತಂದ್ರೆ ಬ್ರಾಹ್ಮಣ ಪರಿಸ್ಥಿತಿ. ಹಿಂಗಿದ್ದಾಗ ವಿಶೇಷವಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಿನ ಬ್ರಾಹ್ಮಣರು ಹವ್ಯಕರೇ. ಈಗ ನಮ್ಮಲ್ಲಿ ಯಾವ ಹಂತದಲ್ಲೂ ಒಡಕು ಇರಲೇಬಾರದಂತ ಸನ್ನಿವೇಶ ನಾವು ಎದುರಿಸ್ತಾ ಇದ್ದೇವೆ. ಈಗ ನಾವು ಇರದೇ ಸಂಖ್ಯೆ ಕಡಿಮೆ ಇದ್ದವರಲ್ಲೇ ನಾನು ಆ ಮಠದವನು, ನಾನು ಈ ಮಠದವನು, ನಾನು ಈ ಊರಿನವನು, ನಾನು ಆ ಜಿಲ್ಲೆಯವನು ಅಂತ ಹೇಳಿ ನಾವು ಬೇರೆ ಆಗ್ತದೆ. ಸ್ವಾಭಾವಿಕವಾಗಿ ನಮ್ಮನ್ನ ತುಳಿದು ನಮ್ಮನ್ನ ಒಡೆದಾಳವು ಹೆಚ್ಚಾಗ್ತದೆ. ಹಾಗಾಗಿ ಏನೇನು ವ್ಯತ್ಯಾಸಗಳು ಐತಿಹಾಸಿಕವಾಗಿದ್ವ, ಸೈದ್ಧಾಂತಿಕವಾಗಿದ್ವ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲು ನಾನು ತಯಾರಿಲ್ಲ. ಆದ್ರೆ ಸಮಾಜದ ಒಕ್ಕಟ್ಟಿನ ಸಲುವಾಗಿ ಸಮಾಜಕ್ಕೊಂದು ಒಳ್ಳೆ ಸಂದೇಶವನ್ನು ಕೊಡೋದು ಆ ಹಿನ್ನೆಲೆಯಲ್ಲಿ, ಜೊತೆಗೆ ಒಟ್ಟಾರೆಯಾಗಿ ಹವ್ಯಕರೆಲ್ಲ ಒಟ್ಟಾಗಿದ್ದ ಹೇಳುವಂತ ಒಂದು ಸಂದೇಶವನ್ನ ಸಮಷ್ಟಿಗೆ ಕೊಡೋ ಸಲುವಾಗಿ 3 ಗುರುಪೀಠಗಳು ಒಂದೇ ರೀತಿಯಾಗಿ ಬರಲೇಬೇಕು ಹೇಳುವಂತ ಆಗ್ರಹ ನನ್ನಂತೂ. ತುಂಬಾ ಸತ್ಯ. ಯಾಕೆಂದ್ರೆ ನಮ್ಮ ಎಲ್ಲರ ಒಂದು ಸಮಸ್ಯೆಗಳಿರ್ಲಿ ಅಥವಾ ಒಳಿತಿಗೆ ನಮ್ಮ ಮಠಗಳೇ ಒಂದು ನಮಗೆ ಆಧಾರ. ಆ ಕಾರಣಕ್ಕೆ ನಾವು ಎಲ್ಲರೂ ಮಠಗಳನ್ನ ನಂಬ್ಕೊಂಡು ನಾವೆಲ್ಲ ಇದಾಗಿದ್ದಕ್ಕೆ ನಮಗೆ ಇದೊಂದು ದಾರಿ ಆಗ್ತು ಅಂತ ಕನಿಸ್ತು. ನೆಕ್ಸ್ಟು ಒಂದು ಚಿಕ್ಕದ ಪ್ರಶ್ನೆ ಏನಂತಂದ್ರೆ, ಈ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಈಗ ನಾವು ಶಿವಮೊಗ್ಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಅಷ್ಟೊಂದು ಇಲ್ಲೇ ಅಂತ ಹೇಳಿ ಎಲ್ಲರ ಬಾಯಲ್ಲಿದ್ದು. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಹೇಗೆ ನಾವು ಅದ್ರ ಬಗ್ಗೆ ಇನ್ನೂ, ಯಾಕೆಂದ್ರೆ ರೈಲ್ವೆ ಬಂಜಿಲ್ಲೇ ಹೇಳಾಕ್ತು, ಇನ್ನು ಹಲವಾರು ಹೇಗೆ ಮಾಡ್ಲಕ್ಕು ಅಂತ ಅನಿಸ್ತು. ಹೌದು, ಈಗ ಅಭಿವೃದ್ಧಿಯ ಅರ್ಥ ಏನು, ಅದರ ವಿಶ್ಲೇಷಣೆ ಹೇಗೆ ಮಾಡ್ತೀವಿ ಹೇಳೋದ್ರ ಮೇಲೆ ಇದು ಡಿಪೆಂಡ್ ಆಗ್ಕೊಂಡಿತ್ತು. ಮೂಲಭೂತ ಸೌಕರ್ಯಗಳು ಒಂದು, ಇನ್ನೊಂದು ನಮ್ಮ ಮೈಕ್ರೋ ಎಕಾನಮಿಯನ್ನ, ಅಂದ್ರೆ ನಮ್ಮ ಆರ್ಥಿಕತೆಯನ್ನು ಹೆಚ್ಚು ಮಾಡುವಂತ ಅಭಿವೃದ್ಧಿ ಮತ್ತೊಂದು, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡುವಂತ ಅಭಿವೃದ್ಧಿ ಅದು ಮೂರನೇ ಒಂದು ಭಾಗ. ಮೊದಲನೇದಾಗಿ ಈ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲಭೂತ ಸೌಕರ್ಯಗಳ ಬಹುತೇಕ ಕೊರತೆ ಇದ್ದು ಅಂತ ನಾನು ಅಂದ್ಕತ್ಮೇಲೆ. ಆದ್ರೆ ನೀವು ಹೇಳಿದಾಗೆ ರೈಲ್ವೆ ಲೈನಿನ ಕೊರತೆ ನಮ್ಮಲ್ಲಿ ಇದ್ದಿದ್ದು ಹೌದು. ಕರಾವಳಿ ಭಾಗದಲ್ಲಿ ಅವರು ಜಾರ್ಜ್ ಫರ್ನಾಂಡಿಸ್, ರಾಮಕೃಷ್ಣ ಹೆಗಡೆ ಅವರು ಮತ್ತು ವಾಜಪೇಯಿ ಅವರ ಪ್ರಯತ್ನದಿಂದ ಕೊಂಕಣ್ ರೈಲ್ವೆ ಬಂತು. ಈಗ ನಮ್ಮ 5 ತಾಲೂಕುಗಳು, ಕರಾವಳಿ 5 ತಾಲೂಕುಗಳು ವೆಲ್ ಕನೆಕ್ಟೆಡ್ ರೈಲಿಂದ. ಘಟ್ಟದ ಮೇಲೆ ಟ್ರೈನಿನ ಅಗತ್ಯ ಇದ್ದು, ಈ ಬಗ್ಗೆ ನಾನು ಕಳೆದ 12 ವರ್ಷದಿಂದನೂ ಪ್ರಯತ್ನವನ್ನೂ ಮಾಡಿದ್ವಿ, ಸಣ್ಣ ಪುಟ್ಟ ಹೋರಾಟಗಳನ್ನು ಕೂಡ ಮಾಡಿದ್ವಿ. ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ನಾವು ಆ ಸಮಸ್ಯೆಗಳ ವ್ಯಾಪ್ತಿಯಿಂದ ಹೊರಗೆ ಬಂದು ಈ ರೈಲ್ವೆ ಲೈನ್ ಅನ್ನು ಮಾಡೋಂತ ಅವಕಾಶ ಇದ್ದು ಇವತ್ತೆಲ್ಲ ನಾಳೆ ಆಗ್ತು. ನನ್ನ ಪ್ರಕಾರ ಈಗಾಗಲೇ ತಾಳಗುಪ್ಪದಲ್ಲಿ ಇರುವಂತ ರೈಲ್ವೆ ಮಾರ್ಗವನ್ನ ಅಳ್ನಾವರಕ್ಕೆ ಸೇರಿಸಿದ್ರೆ ಬಹುತೇಕ ತಾಲೂಕುಗಳು, ಸಿದ್ದಾಪುರ, ಶಿರ್ಸಿ, ಯಲ್ಲಾಪುರ ಮತ್ತು ಹಳಿಯಾಳ, ಜೋಯಿಡಾ, ಈ ತಾಲೂಕುಗಳು ಕನೆಕ್ಟ್ ಆಗ್ತವೆ. ಮುಂಡಗೋಡಿಗೆ ಹುಬ್ಬಳ್ಳಿ ಹತ್ತಿರ ಇರೋದಕ್ಕಾಗಿ ರೈಲ್ವೆ ಸಂಪರ್ಕದಿಂದ ವಂಚಿತರಾದಂತ ಸಾಧ್ಯ ಇಲ್ಲ. ಮತ್ತು ಇದು ಮಲೆನಾಡಿನ ತಪ್ಪಲಲ್ಲಿ ಅಥವಾ ಮಲೆನಾಡಿನ
ಅಂಚಿನಿಂದ ಹೊರಗೆ ಸಾಗೋದಕ್ಕಾಗಿ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೋಗ್ತಿಲ್ಲ ಈ ಲೈನ್. ಇದು ಇವತ್ತೆಲ್ಲ ನಾಳೆ ಬರವು. ಜೊತೆಗೆ ನಮಗೆ ಬಹು ನಿರೀಕ್ಷಿತ, ಬಹಳ ದಿವಸದಿಂದ ನಾವು ವಂಚಿತರಾದಂತ ವಿಮಾನ ಸೌಕರ್ಯ ಕೂಡ ಈಗ ಬರ್ತಾ ಇದೆ. ಅಂದ್ರೆ ಸೀಬರ್ಡ್ ಪ್ರಾಜೆಕ್ಟ್ ಅಲ್ಲಿ ಅಂಕೋಲಾ ಹತ್ರ ಒಂದು ಏರ್‌ಸ್ಟ್ರಿಪ್ ಅನ್ನು ಮಾಡ್ತಾ ಇದ್ದು, ಅದನ್ನ ನಾಳೆ ಸಿವಿಲಿಯನ್ ಉಪಯೋಗಕ್ಕಾಗೂ ಕೂಡ ಕೊಡ್ತಾ ಹೇಳುವಂತದ್ದು ನನ್ನ ಗಮನದಲ್ಲಿತ್ತು. ಅದೆರಡು ಬಂದ್ರೆ ಖಂಡಿತವಾಗಿ ನಮ್ಗೆ ಅನುಕೂಲ ಆಗ್ತು. ಇನ್ನುಳಿದಂತೆ ಏನಾಯ್ತು ಅಭಿವೃದ್ಧಿ ಇಲ್ಲಿ ಸ್ಥಾನಿಕವಾಗಿ ಆಪ್ಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಾ ಪಲಾಯನ ನಮ್ಮಿಂದ ಆಯ್ತು. ನಮ್ಮ ಕ್ರೀಮ್ ಎಲ್ಲ ಏನಿದ್ದ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಕಂಪನಿಗಳದ್ದು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಿನ ಮೌಲ್ಯವರ್ಧನೆಗೆ ನಾವು ನಮ್ಮನ್ನು ತೊಡಸ್ಕೊಂಡಾಗ, ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬ್ರಿಕ್ ಅಂಡ್ ಮಾರ್ಟರ್ ಇಂಡಸ್ಟ್ರಿಗಳು ಬರಲು ಸಾಧ್ಯ ಇಲ್ಲ. ಅಂದ್ರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಲಿ ಅಥವಾ ಪರ್ಯಾವರಣಕ್ಕೆ ಹಾನಿ ತಂದುಕೊಡುವಂತ ಇಂಡಸ್ಟ್ರಿಗಳನ್ನ ಮಾಡಲು ಸಾಧ್ಯ ಇಲ್ಲ. ಕ್ಲಿಯರೆನ್ಸು ಸಿಗ್ತಿಲ್ಲ. ಎರಡನೇದಾಗಿ ನಮ್ಮಲ್ಲಿ ಜಾಗನೂ. ಇನ್ನು ನಾನು ಯಾವತ್ತೂ ಹೇಳ್ತಾ ಇದ್ದೆ, ಇವತ್ತು ಹೇಳ್ತೀನಿ, ಶಿಕ್ಷಣ, ಪ್ರವಾಸೋದ್ಯಮ ಹಾಗೂ ಸರ್ವಿಸ್ ಇಂಡಸ್ಟ್ರಿ ಇವುಗಳಲ್ಲಿ ನಾವು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನ, ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡಲು ಅವಕಾಶ ಇದ್ದು ಆ ಬಗ್ಗೆ ಪ್ರಯತ್ನಗಳಾಗು. ಅದರಲ್ಲೂ ವಿಶೇಷವಾಗಿ ಹೊರಗಡೆ ಹೋಗಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಂತ ನಮ್ಮ ಹವ್ಯಕರು ನಮ್ಮ ಜಿಲ್ಲೆಯಲ್ಲೇ ಅದನ್ನ ಈ 3 ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇವತ್ತೇನಾಗಿದೆ, ಇವತ್ತು ಈ ನಾನು ಹೇಳಿದಂತ 3ನೇ ಕ್ಷೇತ್ರ ಏನಿದ್ದು ಸರ್ವಿಸ್ ಸೆಕ್ಟರ್ ಏನಿದ್ದು, ಲೊಕೇಶನ್ ಇದರಲ್ಲಿ ನಮಗೊಂದು ಸಮಸ್ಯೆನೇ ಅಲ್ಲ. ನಾವು ತಿರ್ಸಿ ತಾಲೂಕಿನ ಯಾವುದೋ ಹಳ್ಳಿಲಿ ಕೂತ್ಕೊಂಡಾಗ್ಲಿ, ಯಲ್ಲಾಪುರದ ಯಾವುದೋ ಒಂದು ಹಳ್ಳಿಲಿ ಕೂತ್ಕೊಂಡಾಗ್ಲಿ, ಚಾರ್ಟರ್ಡ್ ಅಕೌಂಟೆಂಟ್ ಕೆಲಸನೂ ಮಾಡ್ಲಿಕ್ಕೂ, ದೊಡ್ಡ ದೊಡ್ಡ ಅಕೌಂಟೆನ್ಸಿ ಫರ್ಮ್ಸ್ ನಡೆಸ್ಲಿಕ್ಕೂ, ದೊಡ್ಡ ದೊಡ್ಡ IT ಇಂಡಸ್ಟ್ರಿಯನ್ನು ನಡೆಸ್ಲಿಕ್ಕೂ ನಮ್ಮ ಕಣ್ಣೆದುರಿಗೆ ಇದ್ದೀಗ. ಬನವಾಸಿ ಹತ್ರ ಬೆಂಗಳೂರಲ್ಲಿ ನಮ್ಮ ಸಮಾಜದ ಒಬ್ಬ ಯುವಕ ಅತ್ಯಂತ ಒಳ್ಳೆ ರೀತಿಯಲ್ಲಿ ಒಂದು IT ಪಾರ್ಕ್ ಅನ್ನು ಮಾಡಿ ನಡೆಸ್ತಾ ಇದ್ದ. ಈ ರೀತಿಯಾದಂತ ಅವಕಾಶಗಳು ಬಂದ್ರೆ ಖಂಡಿತವಾಗಿ ಅಭಿವೃದ್ಧಿ ಆಗ್ತದೆ. ಅಂದ್ರೆ ನಾನು ಹೇಳೋದೇನು, ಮೂಲಭೂತ ಸೌಕರ್ಯಗಳ ಜೊತೆಗೆ ಆರ್ಥಿಕತೆಯನ್ನ ಬಲಶಾಲಿ ಮಾಡುವಂತ ಅಭಿವೃದ್ಧಿ ನಮ್ಮಲ್ಲಾಗ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ಗಳಿಲ್ಲಾಗೋ, ಹೆಚ್ಚಿನ ಹಣದ ಚಲಾವಣೆ ಇಲ್ಲಾಗೋ, ಇಲ್ಲಿ ಉತ್ಪತ್ತಿಯಾದಂತ ಲಾಭದ ಹಣದ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ ಆಗ ಇಲ್ಲಿ ಉದ್ಯೋಗಗಳು ಜನಕ್ಕೆ ಸಿಗ್ತಾ, ಇಲ್ಲಿ ಉತ್ಪತ್ತಿಯಾದಂತಹ ಹಣ ಇಲ್ಲಿನ ಬ್ಯಾಂಕ್ಗಳಲ್ಲಿ, ಇಲ್ಲಿನ ಸೊಸೈಟಿಗಳಿಗೆ ಹೋಗ್ತು, ಇಲ್ಲಿನ ಅಂಗಡಿಗಳಿಗೆ ಒಂದು ಜನ ಖರೀದಿ ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶ, ನಮ್ಮ ಜಿಲ್ಲೆ ಇನ್ನು ಹೆಚ್ಚು ಬೆಳವಣಿಗೆ ಆಗಲು ಸಾಧ್ಯ ಇದೆ. ಸರ್ಕಾರದ ಕೆಲ ಪಾಲಿಸಿಗಳು ಇವಕ್ಕೆ ಇಂಬನ್ನು ಕೊಡವು. ಈಗೇನಾಯ್ತು, ಬೆಂಗಳೂರು ಅಥವಾ ಮೈಸೂರು ಈ ರೀತಿಯಾದಂತ ಸಿಟಿಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾ ಇದೆ. ನಾನು ಮುಂಚಿಂದನೂ ಸರ್ಕಾರವನ್ನ ಕೇಳ್ತಾ ಇರೋದು ಇಷ್ಟೇ, ಬಿಟ್ಬಿಡಿ ಬೆಂಗಳೂರಂತ ಸಿಟಿಗಳನ್ನ ಬಿಡಿ. ಎಷ್ಟು ಒತ್ತಡವನ್ನು ಹಾಕ್ತೀವಿ, ಜನಕ್ಕೆ ನಿಂಗಕ್ಕೆ ಕುಡಿಯಲು ನೀರಿಲ್ಲ, ನಾಳೆ ಉಸಿರಾಡಲು ಆಕ್ಸಿಜನ್ ಅನ್ನು ಕೊಡೋ ಪರಿಸ್ಥಿತಿ ಬರುತ್ತೆ. ಬಿಡಿ, Tier C ಅಂಡ್ Tier B ಸಿಟಿಗಳಿಗೆ ಬನ್ನಿ. ನಮ್ಮ ಸಿರ್ಸಿ ಏನು ಕಡಿಮೆ ಇದ್ದು ಬೆಂಗಳೂರಿಗಿಂತ? ಇಲ್ಲಿ ಇಂಟರ್ನೆಟ್ ಇಲ್ಲ, ಇಲ್ಲಿ ಪ್ರತಿಭೆಗಳಿಲ್ಲ, ಅದ್ರ ಜೊತೆ ಶುದ್ಧವಾದ ನೀರಿದ್ದು, ಶುದ್ಧವಾದ ಗಾಳಿ ಇದ್ದು. ಹಾಗಾಗಿ ಸರ್ಕಾರಗಳ ನೀತಿ ಕೂಡ ಸಿಟಿಗಳನ್ನ ಡಿಕಂಜೆಸ್ಟ್ ಮಾಡುವಂತ ರೀತಿಯಲ್ಲಿ ಬಂದ್ರೆ ಖಂಡಿತವಾಗಿ ನಮ್ಮಲ್ಲಿ ಈ 3 ಕ್ಷೇತ್ರಗಳಲ್ಲಿ ಸಾಕಷ್ಟು ಅವಕಾಶಗಳಿದ್ದ ಅಭಿವೃದ್ಧಿ ದೃಷ್ಟಿಯಲ್ಲಿ. ಈಗ ನನಗನ್ಸೋ ಪ್ರಕಾರ ವಿ ಆರ್ ಮೋಸ್ಟ್ ವೆಲ್ ಕನೆಕ್ಟೆಡ್ ಡಿಸ್ಟ್ರಿಕ್ಟ್ ಆಸ್ ಫಾರ್ as ಇಂಟರ್ನೆಟ್ ಇಸ್ ಕನ್ಸರ್ನ್. ಹಳ್ಳಿಯಲ್ಲಿ ಇವತ್ತು ಹೈ ಸ್ಪೀಡ್ ಇಂಟರ್ನೆಟ್ ಇದೆ. ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದ, ಸ್ವಲ್ಪ ಮಾನಸಿಕತೆ ಬದಲಾದ್ರೆ ನಮ್ಮ ಹಣ ಗಳಿಸಿದಂತ ಅಥವಾ ಅನುಭವವನ್ನು ಗಳಿಸಿದಂತ ಎಂಟರ್ಪ್ರಿನರ್ಸ್ ಏನಿದೆ ನಮ್ಮ ಜಿಲ್ಲೆಯಲ್ಲೇ ಬಂದು ಕ್ಷೇತ್ರಗಳಲ್ಲಿ ಖಂಡಿತವಾಗಿ ಅಭಿವೃದ್ಧಿಯನ್ನು ನಾವು ಕಾಣಲು ಸಾಧ್ಯ ಇದೆ. ಇನ್ನು ನೀವು ಹೇಳುವಂತೆ ಸಾಂಸ್ಕೃತಿಕ ಅಭಿವೃದ್ಧಿ ಕೂಡ ಬಹಳ ಮುಖ್ಯ. ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ನಮಗೆ ಜಾಸ್ತಿ ಸಾಂಸ್ಕೃತಿಕ ಶ್ರೀಮಂತಿಗೆ ಗೊತ್ತಿತ್ತು. ಒಂದೊಂದು ಸಣ್ಣ ಸಮುದಾಯ ತೆಗೆದುಕೊಂಡ್ರೆ ಶ್ರೀಮಂತಿಗೆ ಗೊತ್ತಾಗ್ತದೆ. ಹಾಲಕ್ಕಿ ಸಮಾಜ ಆಯ್ತು, ಅಥವಾ ಕುಣಬಿ ಸಮಾಜ ಆಯ್ತು, ಅಥವಾ ನಾಮಧಾರಿ ಸಮಾಜ ಆಯ್ತು. ಪ್ರತಿಯೊಂದು ಸಮಾಜ ಕೂಡ ಅವರವರ ಜಾಗದಲ್ಲಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿ. ಇನ್ನು ಹವ್ಯಕ ಸಮುದಾಯದ ಬಗ್ಗೆ ನಾನು ಹೇಳೋದು, ಈಗ ಕೆಲವರಿಗೆ ಗೊತ್ತಿದ್ದೆ, ಇದು ಮತ್ತೆ ನಮ್ಮ ಟೂರಿಸಂ ಏನಿತ್ತು, ಇದು ಒಂದಕ್ಕೊಂದು ರಿಲೇಟೆಡ್. ಇವತ್ತು ಇದಕ್ಕೆಲ್ಲ ಗೊತ್ತಿದ್ದಕ್ಕೂ ಬರೀ ಕೇವಲ ಜಾಗ ನೋಡಲು ಜನ ಹೋಗ್ತಿಲ್ಲ. ಅಲ್ಲಿ ಸಂಸ್ಕೃತಿ ಏನು, ಅಲ್ಲಿ ಜಾನಪದ ಏನು, ಅಲ್ಲಿ ನೃತ್ಯ ಪ್ರಕಾರಗಳೇನು, ಅಲ್ಲಿನ ಆಹಾರ ಪದ್ಧತಿ ಏನು, ಕಲ್ಚರ್ ಟೂರಿಸಂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವತ್ತು
ಟೂರಿಸಂ ಸೆಗ್ಮೆಂಟ್ ಅಲ್ಲಿ ತನ್ನ ಸ್ಥಾನವನ್ನು ಪಡಿತಾ ಇದೆ. ನಮ್ಮ ಶ್ರೀಮಂತಿಕೆಯನ್ನು ಎಲ್ಲೂ ಇಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೆ, ಪ್ರವಾಸೋದ್ಯಮದ ಉಳಿದ ಶ್ರೀಮಂತಿಕೆಗೆ ನಾನು ಹೇಳೋ ಅಗತ್ಯ ಇಲ್ಲ. ಜಲಪಾತಗಳು, ಕಡಲ್ ತಡಿ, ಅರೆಮಲೆನಾಡು, ಮಲೆನಾಡು, ದೇವಸ್ಥಾನಗಳು ಎಲ್ಲದೂ ಇತ್ತು. ಹಾಗಾಗಿ ಅಭಿವೃದ್ಧಿಗೆ ಅವಕಾಶಗಳು ಸಾಕಷ್ಟು ಇದ್ದ, ತಕ್ಕ ಮಟ್ಟಿಗೆ ಆ ನಮ್ಮ ನಡೆ ಆ ನಿಟ್ಟಿನಲ್ಲಿ ಆಗಿದೆ. ಆದ್ರೆ ಇನ್ನೂ ಕೂಡ ಆಗಂತ ಅಗತ್ಯ ಇದ್ದು, ಇದರಲ್ಲಿ ನಮ್ಮ ಮಾನಸಿಕತೆ, ನಮ್ಮ ಧೈರ್ಯ, ನಮ್ಮ ರಿಸ್ಕ್ ಟೇಕಿಂಗ್ ಮೆಂಟಾಲಿಟಿ ಅನ್ನೋದು ಇವೆಲ್ಲ ಬಹಳ ದೊಡ್ಡ ಪಾತ್ರ ವಹಿಸ್ಕೊಂಡು ನಾನು ಅನ್ಕೊಂತೀನಿ. ಸತ್ಯ, ಭಾಳ ಒಂದು ಉತ್ತಮವಾದಂಥ ಯೋಚನೆ. ಹೌದು, ನನಗೆ ಹೇಗೆ ಹೇಳೋಳು ಗೊತ್ತಾಗ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಮತ್ತು ಧಾರ್ಮಿಕ ಏನು ಮಠಗಳಿದ್ದ ಅಥವಾ ಜನರಲ್ಲಿ ಹೆಚ್ಚಿನ ಶಕ್ತಿ ಇದ್ದು ತಿಳ್ಕಂಜಿ. ಅಂದರೆ ಯಾವ ಅರ್ಥದಲ್ಲಿ ಅಂತಂದರೆ, ಈಗ ಮಠದಲ್ಲಿ ಒಂದು ಸೂಚನೆ ಗುರುಗಳು ಒಂದು ಕೊಟ್ಟರೆ ಒಂದು ಕಾರ್ಯಗಳಾಗ್ತು, ಅಥವಾ ರಾಜಕೀಯದಲ್ಲಿ ಅಥವಾ ಕಾನೂನಲ್ಲಿ ಒಂದು ಆದರೆ ಈಗ ನೆಕ್ಸ್ಟ್ ಶಕ್ತಿ ಇರೋದು ಯುವ ಶಕ್ತಿಯಲ್ಲಿ. ಇದೆಲ್ಲ ಒಟ್ಟುಗೂಡಿದರೆ ನಮ್ಮ ಸಮಾಜ ಉತ್ತಮ ಆಗೋ ಸಾಧ್ಯತೆ ಇದ್ದು ಹೇಳಿ. ಯಾಕೆಂದ್ರೆ ಯಾವುದೇ ಸಮಸ್ಯೆಗಳಿದ್ರೆ ಯುವ ಶಕ್ತಿ, ಇದು ಜನರ ಶಕ್ತಿ. ಆ ರೀತಿ ಆದರೆ ನಮ್ಮ ಸಮಸ್ಯೆಗಳು ಯಾವುದನ್ನು, ಏನೇ ಸಮಸ್ಯೆಗಳು ಬಂದರೂ ನಮ್ಮ ಒಂದು ಸಮಾಜವನ್ನು ಉತ್ತಮ ಮಾಡೋ ಸಾಧ್ಯತೆ ಇತ್ತು. ಇದಕ್ಕೆ ನಾವೆಲ್ಲರೂ ಸೇರಿ ಹೋರಾಡೋಣ, ನಮ್ಮ ಸಮಾಜವನ್ನು ನಾವು ಬೆಳೆಸ್ಕೊಬರೋಣ. ನಾನು ಲಾಸ್ಟ್ ಟೈಮು ಪ್ರಮೋದ್ ಹೆಗಡೆಯವರು ಕೂಡ ರಾಮಕೃಷ್ಣ ಹೆಗಡೆಯವರ ಒಂದು ಇದರ ಮೇಲೆ ಮಾತಾಡಿದ್ರು. ಅದು ಅವರು ಕೂಡ ಭಾಳ ಅದ್ಭುತ. ನನಗೆ ನಿಜವಾಗ್ಲೂ ಕೂಡ ರಾಮಕೃಷ್ಣ ಹೆಗಡೆಯವ್ರನ್ನ ಚಿಕ್ಕವನಿದ್ದಾಗ ನಾನು ಇದ್ದಾಗ, ಅವರಾಗ ಎಲೆಕ್ಷನ್ ಇದ್ದಾಗ ನಾನು ಸಣ್ಣಕ್ಕಿದ್ದೆ. ಆಗ ರಾಮಕೃಷ್ಣ ಹೆಗಡೆ ಓಟ ಕೊಡೋ ಹೇಳಿ ನಾನು ಸಣ್ಣಕ್ಕಿದ್ದಾಗ, ಆಗ ಆ ಒಂದು ನನಗೆ ಭಾಳ ಪ್ರೀತಿಯಾಗಿತ್ತು. ಅವರ ಹಿನ್ನೆಲೆ ಬಂದಂಥ, ಆ ಕುಟುಂಬದಿಂದ ಬಂದಂಥ ನೀವು ಕೂಡ ಈ ಒಂದು ಎಲ್ಲದರಲ್ಲಿ ನಮಗೆ ಒಂದು ಬ್ರಾಹ್ಮಣರ ಒಂದು ನಮ್ಮ ಇದನ್ನ ಎತ್ತಿ ಇದ್ರ ಹಿಡಿಯೋದ್ರಲ್ಲಿ ಒಂದಿಷ್ಟು ಆಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆ ಈ ಒಂದು ಮುಂದಿನ ಎಲೆಕ್ಷನ್ ಬೇರೆ ಬರ್ತಾ ಇದ್ದು, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ, ಏನು ಜನರಿಗೆ ಹೇಳಲು ಇಷ್ಟಪಡ್ತೀರಿ ಈ ಒಂದು ಸಂದರ್ಭದಲ್ಲಿ? ಎಲೆಕ್ಷನ್, ನಮ್ಮ ಚುನಾವಣೆಗಳು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗ. ನಾವು ಜಗತ್ತಿನ ಅತ್ಯಂತ ದೊಡ್ಡ ಡೆಮೋಕ್ರಸಿ. ನಾವು ಚೈನಾದಲ್ಲೂ ಡೆಮೋಕ್ರಸಿ ಇದ್ದು ಅಂತ ಹೇಳ್ತಾರೆ. ಯಾವ ರೀತಿ ಡೆಮೋಕ್ರಸಿ ನಿಮಗೆ ಗೊತ್ತಿದ್ದು. ಆದ್ರೆ ಚುನಾವಣೆಗಳನ್ನ ನೋಡಂತ ರೀತಿಯನ್ನು ಗಂಭೀರವಾಗಿ ತಗೊಳ್ಳೋಣ. ಏನಾಗ್ತು ಇವತ್ತಿನ ಚುನಾವಣೆಗಳು ನಡೀತಾ ಇರೋ ರೀತಿ ಗೊತ್ತಿದ್ದಿಕ್ಕು. ಇಶ್ಯೂಸ್ ಮೇಲೆ ಆಗ್ತಿಲ್ಲ, ಏನೇನೋ ಅನಪೇಕ್ಷಿತ ಕಾರಣಗಳ ಮೇಲೆ ಚುನಾವಣೆಗಳಾಗ್ತವೆ. ಜಾತಿ, ಹಣ ಅಥವಾ ಇನ್ಯಾವುದೋ ರೀತಿಯಲ್ಲಿ. ಅದರಲ್ಲೂ ವಿಶೇಷವಾಗಿ ನೀವು ಯುವಕರ ಸುದ್ದಿ ಹೇಳಿದ್ರೆ, ನಮ್ಮ ಸುಮಾರು ಜನಸಂಖ್ಯೆ 130 ಚಿಲ್ಲರೆ ಕೋಟಿಯ ಜನಸಂಖ್ಯೆಯಲ್ಲಿ ಸುಮಾರು 65% ವೋಟರ್ಸ್ ಏನಿದ್ದ 35 ವರ್ಷ ಒಳಗಿನ, ಅವು ಅತ್ಯಂತ ಗಂಭೀರವಾಗಿ ಸೂಕ್ತವಾದಂತ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕಾಗುತ್ತೆ. ಈಗ ಒಂದು ವಾಹನವನ್ನು ತಗೊಳಕ್ಕಾರ ಎಷ್ಟು ಅಂಶಗಳನ್ನು ನೋಡ್ತಾ ನಾವು. ಅದರ ಬೆಲೆ ಏನು, ಅದರ ಮೇಕ್ ಏನು, ಅದರ ಎಂಜಿನ್ ಹೆಂಗಿತ್ತು, ಅದ್ರ ಗಾಲಿ ಹೆಂಗಿತ್ತು, ಅದರದ್ದು ಒಳಗಡೆ ಫೀಚರ್ಸ್ ಏನಿತ್ತು, ನಾವು ಅಳದು ಸುರಿದು ತಗೊಳಕ್ಕಾರ. ನಮ್ಮ ಭವಿಷ್ಯವನ್ನೇ ನಿರ್ಧಾರ ಮಾಡೋಂತ ಚುನಾವಣೆಗಳಲ್ಲಿ ಕ್ಯಾಂಡಿಡೇಟ್ ಅನ್ನ ನೀವು ಆ ರೀತಿ ಅಳದು ಸುರಿದು ಆಯ್ಕೆ ಮಾಡದೆ ಹೋದ್ರೆ, ನಾಳೆ ಮತ್ತೆ ನಾವೇ ನಮ್ಮನ್ನು ಬೈಕತ್ತ ಅಥವಾ ನಮ್ಮ ವ್ಯವಸ್ಥೆಯನ್ನು ಬೈತಾ, ಇಲ್ಲೇ ನಾವು ಇನ್ನೂ ಹೀಗೆ ನಾವು ಅಭಿವೃದ್ಧಿ ಆಗಿಲ್ಲ, ನಾವು ಎಲ್ಲಿ ಹೋಗಿ ಮುಟ್ಟಕ್ಕಾಗಿತ್ತು ಅಲ್ಲಿ ಹೋಗಿ ಮುಟ್ಟಿದ್ವಿಲ್ಲ ಅಂತ ಹೇಳಿ. ಏನಿದ್ದು ಚುನಾವಣೆ ವ್ಯವಸ್ಥೆ ಅಥವಾ ನಮ್ಮ ಪ್ರತಿನಿಧಿಗಳು ನಾವಿರುವಂತ ಸಮಾಜದ ಪ್ರತಿಬಿಂಬ ಅಷ್ಟೆ. ನೀವು ಎದುರಿಗೆ ನಿಂತ್ರೆ ನೀವೇ ಕಾಣಿಸ್ತೀರಿ, ಬಿಟ್ರೆ ಬೇರೆ ಏನೂ ಕಾಣಿಸ್ತಿಲ್ಲ. ಹಾಗಾಗಿ ಆಯ್ಕೆಯನ್ನ ಮಾಡುವಾಗ ನಾವು ಸರಿಯಾಗಿ ಆಯ್ಕೆಯನ್ನ ಮಾಡಿದ್ರೆ ಆಮೇಲೆ ಆಗುವಂತ ಒಳಿತಿಗೆ ಮತ್ತು ಅಪಚಾರಕ್ಕೆ ನಾವೇ ಕಾರಣ. ಅದನ್ನ ನಾವು ವ್ಯವಸ್ಥೆಯನ್ನಾಗ್ಲಿ ಇನ್ಯಾರನ್ನಾಗ್ಲಿ ದೂಷಿಸರ ಅರ್ಥ ಇಲ್ಲ. ಹಾಗಾಗಿ ಚುನಾವಣೆಗಳು ಈ ಸದ್ಯಕ್ಕೆ ಬರ್ತಾ ಇರೋ ಚುನಾವಣೆ ಇದ್ದಿಕ್ಕು ಅಥವಾ ಯಾವುದೇ ಚುನಾವಣೆ ಇದ್ದಿಕ್ಕು, ನಾವು ಬಹಳ ಗಂಭೀರವಾಗಿ ಸೂಪರ್ಫಿಷಿಯಲ್ ಆಗಲ್ದೆ ನಮ್ಮ ಒಳಿತು ಯಾರ ಕೈಲಿದ್ದು, ನಮ್ಮ ಗಾಡಿಯ ಲಗಾಮನ್ನ ಯಾರ ಕೈ ಕೊಟ್ಟರು ಸೂಕ್ತ ಆಗ್ತೇಳು ಅದ್ರ ಬಗ್ಗೆ ಅತ್ಯಂತ ಕೂಲಂಕುಷವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಬರ್ತು. ಈಗ ಪಾರ್ಲಿಮೆಂಟ್ ಚುನಾವಣೆ ಕೂಡ ಅದೇ ರೀತಿಯಲ್ಲಾಗಿದೆ. ಅಭಿವೃದ್ಧಿ ಒಂದು ಬದಿಗಿದ್ದು, ಮತ್ತೆ ಇನ್ನೊಂದು ಕಡೆ ವಿರೋಧ ಪಕ್ಷಗಳ ಆರೋಪಗಳು, ಪ್ರತ್ಯಾರೋಪಗಳು ಯಾವುದೇ ಇರಲಿ. ನಾನು ರಾಜಕೀಯ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಮಾಡಲು ಬಯಸ್ಮೇಲೆ, ಆದ್ರೆ ಚುನಾವಣೆ ಇಶ್ಯೂಗಳು ಕೂಡ ಅತ್ಯಂತ ವಿಶ್ಲೇಷಣಾತ್ಮಕವಾಗಿ, ವೈಜ್ಞಾನಿಕವಾಗಿ, ಕೆಸರರ ಚಾಟ ಇಲ್ಲದೆ ಹೋದ ರೀತಿಯಲ್ಲಿ ನಡೆಯೋ ಹೇಳಂಥದ್ದು ನನ್ನ ಅಭಿಲಾಷೆ. ಅದು ದೇಶದ ಮಟ್ಟದಲ್ಲಿರ್ಲಕ್ಕೂ, ಪಂಚಾಯತ್ ಮಟ್ಟದಲ್ಲಿರ್ಲಕ್ಕೂ. ಅದಿಲ್ಲದೆ ಹೋದ್ರೆ ನಾನ್ ಇಶ್ಯೂಸ್ ಆದ್ರೆ
ಚುನಾವಣೆಯಲ್ಲಿ ಏನು ರಿಸಲ್ಟ್ ಬರೋ ಅದು ಗೊತ್ತಿಲ್ಲ. ಹಾಗಾಗಿ ನಮ್ಮ ಸಮುದಾಯದ ಏನು ಹೆಗ್ಗಳಿಕೆ ಏನಿದ್ದು ಅಂದ್ರೆ, ನಾವು ನಮ್ಮ ಮತದ ಜೊತೆಗೆ ಇನ್ನೂ 10 ಮತ ಹಾಕ್ಸೋಷ್ಟು ಸಾಮರ್ಥ್ಯ ಇದ್ದು ಹೇಳುವಂಥದ್ದು ಇಲ್ಲೆಲ್ಲ ಸಾರ್ವಜನಿಕವಾದಂತ ಒಂದು ಒಪ್ಪಿತವಾದಂತ ಒಂದು ಅಭಿಪ್ರಾಯ. ಹಾಗಾಗಿ ಒಂದು ಒಳ್ಳೆಯ ಚುನಾವಣೆ ನಡೀಲಿಕ್ಕೆ ಬೇಕಾದಂತ ವಾತಾವರಣ ಸೃಷ್ಟಿ ಮಾಡೋ ಜವಾಬ್ದಾರಿನೂ ನಮ್ಮ ಮೇಲೆ. ಅದನ್ನ ಮಾಡೋಣ ಎಲ್ಲರೂ ಸೇರಿ. ಹೌದು, ಬಹಳ ಸಮಂಜಸವಾದ ಪ್ರಶ್ನೆಯ ಉತ್ತರವನ್ನ ಹೇಳಿ ಎಲ್ಲ ಒಂದು ಪಾಸಿಟಿವ್ ಉತ್ತರಗಳನ್ನ ಕೊಟ್ಟಿದ್ರಿ. ಹಾಗಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಹವ್ಯಕ ಸಂಕ್ರಾಂತಿಯಿಂದ ಕೂಡ ಧನ್ಯವಾದಗಳು. ಜಾಯಿನ್ ಆದಂಥ ಎಲ್ಲರ ಮೂಲಕವೂ ಕೂಡ ನಿಮಗೆ ಧನ್ಯವಾದಗಳನ್ನ ಹೇಳ್ತೀವಿ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಜಾಯಿನ್ ಆದಂಥ ಯಾರಾದರೂ ಏನಾದರೂ ಒಂದು ಪ್ರಶ್ನೆಯನ್ನ ಅಥವಾ ಅಭಿಪ್ರಾಯಗಳನ್ನ ಕೇಳದಿದ್ರೆ ಕೇಳಲಡ್ಡಿಲ್ಲ. ಜಾಯಿನ್ ಆದಂಥ ಯಾರು ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಗಳ ಪ್ರಶ್ನೆಯನ್ನ ಏನಾದೊಂದು ಕೇಳಿದ್ರೆ ಕೇಳಲ್ಲ. ಹಲೋ, ಮಾತಾಡೋದು ಯಾರು? ನಮಸ್ಕಾರ. ಈಗ ನೀವು ಮಾತಾಡಿದ ಪೈಕಿ ಹಿಂದೆ ಮಾತಾಡಿದ ವಿಷಯಕ್ಕೆ ಹೋಗ್ತಾ ಇದ್ದೀಗ. ಅಲ್ಲಿ ನೀವು ಜನಸಂಖ್ಯೆ ಬಗ್ಗೆ ಮತ್ತೆ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗ್ತಾ ವಿಷಯ ಮಾತಾಡಿದ್ರಿ. ಅದಕ್ಕೆ ಸಂಬಂಧಪಟ್ಟು ಏನಾದ್ರು ಕೇಳಿದ್ರಿ. ಈಗ ಎಲ್ಲ ಹಳ್ಳಿಲಿ ಹೋಗುವ ಈಗ ಮಲ್ಲಿ ಅಪ್ಪ ತಾಯಿ ಮಾತ್ರ ಮನೆಯಲ್ಲಿ, ಮಕ್ಕಳೆಲ್ಲ ಹೊರಗೆ ಜಾಬ್ ಹೋಗ್ತಾ ಇದ್ದ ಪಾಮಾಯಿಕ. ಅದು ಅಲ್ಲಿ ಆ ಪಗಾರು ಇಲ್ಲಿ ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಹೋಗ್ತಾ ಇದ್ದ. ಈ ಸಮಸ್ಯೆನ ಬಗೆಹರಿಸೋ ಸುಲಭ ಮಾತಲ್ಲ, ಹೌದಾ? ಯಾಕಂದ್ರೆ ಒಳ್ಳೆ ನೌಕರಿ ಸಿಕ್ಕಿ ಒಳ್ಳೆ ಪಗಾರ ಸಿಗೋ ಕಾಲಕ್ಕೆ ಮಕ್ಕಳ ಶಿಕ್ಷಣಕ್ಕೂ ಇವತ್ತು ಅಲ್ಲಿ ಸೆಟ್ಲ್ ಆದವೆಲ್ಲ ಇದ್ದ ಅವು ತಿರುಗಿ ಈ ಊರಿಗೆ ಬರಲ್ಲ ಅಂತ ಸಾಮಾನ್ಯಕ್ಕೆ ತಯಾರಾಗ್ತಾ ಇಲ್ಲ. ಅದು ಯಾರು ಹೋದ್ರು ಸಾಮಾನ್ಯ ಕಾಣ್ತೀವಿ. ಊರಿಗೆ ಹೋದ್ ಮಗ ಇರೋದ ಕಡೆ ಬೆಂಗಳೂರು, ಅಪ್ಪ ತಾಯಿ ಮನೆಯಲ್ಲಿ. ಈ ಒಂದು ಪರಿಸ್ಥಿತಿ ಇದ್ದು ಇದನ್ನ ಬಗೆಹರಿಸೋ ಸುಲಭ ಅರ್ಧೋಗಿದ್ದಕ್ಕಾಗಿ ಈ ಮತ್ತೊಂದು ಪಕ್ಕದ ನಾವು ವಿಚಾರ ಮಾಡಿದ್ರೆ ಬರ್ತ್ ಕಂಟ್ರೋಲು ಇಲ್ಲೇ ಅಥವಾ ಮತ್ತೆ ಪತಿತ್ವ ಇರುವಂತ ಬೇರೆ ಬೇರೆ ಧರ್ಮದ ಮಕ್ಕಳು ಹೆಚ್ಚಾಗ್ತಾ ಹೋದಂಗೆ ಇನ್ನು ಕೆಲವು ವರ್ಷಗಳಲ್ಲಿ ಅಂತ ಅದು ಹೇಳ ಗೊತ್ತಿಲ್ಲ, 5 ವರ್ಷ ಆಗಲಕ್ಕೂ 50 ವರ್ಷನೂ ಆಗಲಕ್ಕೂ ಆವಾಗ ಬ್ರಾಹ್ಮಣ ಸಮಾಜನೇ ಕಡಿಮೆ ಆಗ್ತಾನೆ ಅಂತ ಒಂದು ಆತಂಕ ವಿಷಯ ಇದ್ದು. ಹೌದಾ ಅಲ್ದ ಹೇಳಿ? ಹೌದಾ ಅಲ್ದ? ಖಂಡಿತವಾಗಿ ಹೌದು. ಇದು ಅದಕ್ಕೆ ನಾನು ನಮ್ಮ ಹಾಗಾಗಿ ಈ ನನ್ನ ಕೇಳಿದ್ರೆ ಈಗ ಮುಂದಿನ ಜನಾಂಗ ಒಳ್ಳೆ ತರ ಹೋಗವು, ನಮ್ಮ ಬ್ರಾಹ್ಮಣತ್ವ ಉಳಿಯವು, ನಮ್ಮ ಜನಸಂಖ್ಯೆ ಹೆಂಗೆ ಇರವು, ಅಭಿವೃದ್ಧಿ ಆಗವು, ಆ ತರ ಪ್ರಯತ್ನ ಇರವು. ಯಾಕಂದ್ರೆ ಮುಂದ್ ಜನಾಂಗ ನಾವು ಹಿಂಗ್ ಮಾಡಿದ್ರೆ ಏನು ಪ್ರಯತ್ನ ಮಾಡ್ದ ಹೋದ್ರೆ ನಮ್ಮನ್ನ ಬೈತ ಕಡೆಗೆ ನಿಂಗೆ ಎಂತ ಬ್ರಾಹ್ಮಣರು ಎಂತ ನಿಂಗ ಇದ್ ಮಾಡಿದಿ, ಮುಂದೆ ಸಮಾಜಕ್ಕೆ ಮುಂದೆ ಹೋಗುವಂತ ಪ್ರಯತ್ನ ಮಾಡಿದ್ರಿಲ್ಲ. ಇವತ್ತು ನಮ್ಮ ಕತೆ ಹಿಂಗಾತು, ನಾವು ಅಲ್ಪಸಂಖ್ಯಾತರಾದ ಈಗ ಹೆಂಗ ಒಂದು ದೂಷಣೆ ಮಾಡ್ತಾ. ಆದ್ರೆ ಯಾಕಾಗಿ ನಮ್ಮ ಪ್ರಯತ್ನ ಆ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಇರ್ಲಿ. ಅದು ಆದಷ್ಟು ಜನರಿಗೆ ಅರಿವು ಮಾಡಿಕೊಟ್ಟು ನಮ್ಮ ಒಂದು ಸಂಘಟನೆಯ ಮುಖಾಂತರ ನಮ್ಮ ಜನಸಂಖ್ಯೆ ಹೆಚ್ಚಾಗವು, ಆದಷ್ಟು ಮುಂದಿನ ಗಂಡಾಂತರ ತಪ್ಪಿಸೋವು, ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಒಂದು ಒಳ್ಳೆ ತರ ಬದುಕು ಒಂದು ದೃಷ್ಟಿಯಿಂದವ ಆ ನಮ್ಮ ಪ್ರಯತ್ನ ಹೋಗುವು, ಆ ತರ ನಾವು ಪ್ರಯತ್ನ ಮಾಡವು. ಅದಕ್ಕೆ ಏನು ಕೇಳಿದ್ರೆ ಸಾಮಾನ್ಯವಾಗಿ ನಿಮ್ಮಂಥವ್ರು ಅಥವಾ ಇನ್ನು ಇಂಟೆಲೆಕ್ಚುಯಲ್ಸ್ ಇಂದ ಮೇಲೆ ಕೂಡಿ ಅಥವಾ ಮಠಗಳ ಮುಖಾಂತರ ಜನರಿಗೆ ಅವೇರ್ನೆಸ್ ನಾವು ಮಾಡದೆ ಹೋದ್ರೆ ಮುಂದೆ ನಮ್ಮ ಯಾರು ಕ್ಷಮಿಸ್ತಿಲ್ಲೇ ಆ ಒಂದು ವಿಚಾರ ಇದ್ದು ನಿಮ್ಮ ಒಪ್ಪಿಗೆ ವಿಷಯ ಏನ್ ಹೇಳ್ತೀರಿ? 100% ಸತ್ಯ. ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ, ಏನಾಯ್ತು ನಮ್ಮ ಕಣ್ಣಿಗೆ ಉದಾಹರಣೆಗಳು. ಹಾಗಾಗಿ ನೀವು ಹೇಳ್ತಾ ಇರೋಂಥ ವಿಷಯದಲ್ಲಿ ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಯಾವುದೇ ರೀತಿ ಅದರಲ್ಲಿ 100% ಒಪ್ಪಂತದ್ದಿದೆ. ಆದ್ರೆ ಇದನ್ನ ಮಾಡೋದು ಯಾರು ಹೇಳೋಂಥದ್ದು? ನನಗಂತ ಪ್ರಕಾರ ಮಠಗಳಲ್ಲಿ ನಮ್ಮ ಆಸ್ಥೆಯನ್ನು ಇದ್ದು ಮಠಗಳು ಇದ್ರ ಬಗ್ಗೆ ಲೀಡ್ ತಗೊಳ್ಳೋ, ಆಮೇಲೆ ನಮ್ಮ ಸಂಘಟನೆಗಳಿದ್ದ ಈಗ ಅಖಿಲ ಹವ್ಯಕ ಮಹಾಸಭೆ ಇದ್ದು ಅಥವಾ ನಮ್ಮ ಊರುಗಳಲ್ಲಿ ಬೇರೆ ಬೇರೆ ಸಂಘಟನೆಗಳು ಬಲಶಾಲಿಯಾಗಿ ಕೆಲಸ ಮಾಡ್ತಾ ಇದ್ದವು. ಇದು ವೈಯಕ್ತಿಕ ಚಾಯ್ಸ್ ಅಲ್ಲ, ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಹೌದು ಹೇಳೋಂಥದ್ದು ನಾವು ತಗೊಳ್ಳೇಬೇಕು. ಇನ್ನು ಇದೇನಿದ್ದು ನಮ್ಮ ಈಗ ನಾನು ಎಲ್ಲ ಕಡೆ ಉದಾಹರಣೆ ಕೊಡ್ತೀನಿ. ಹಾಲಿನ ಲೋಟ, ಅದರಲ್ಲಿ ಹಾಲು ಇದ್ರೆ ಹಾಲು ಒಳಗೆ ಗೊತ್ತಾಗ್ತದೆ. ಅದನ್ನೊಂದು ದೊಡ್ಡ ತಪ್ಪಲೆಯಲ್ಲಿ ಅದನ್ನ ನೀರಿಗೆ ಸೇರಿಸ್ಬಿಟ್ರೆ ಆ ಹಾಲು ಇದ್ದೇ ಇರ್ತದೆ, ಆದ್ರೆ ಅದನ್ನ ಗುರ್ತು ಹಿಡಿಯೋದು ಕಷ್ಟ ಆಗ್ತದೆ. ನಾವು ಜಗತ್ತಿನ ಮೂಲೆಯಲ್ಲಿ ಹೋಗ್ಬಿಟ್ರೆ ಅದೇ ರೀತಿ ಆಗ್ತದೆ. ಹಾಲಿನ ಸಣ್ಣ ಒಂದು ಲೋಟದಲ್ಲಿರೋಂಥ ಹಾಲು ದೊಡ್ಡ ತಪ್ಪಲೆ ನೀರಲ್ಲಿ ಸೇರಿಬಿಟ್ರೆ ನಾವು ಏನಿರ್ತೋ ಇದ್ದೇ ಇರ್ತ, ಆದ್ರೆ ನಮ್ಮನ್ನು ಒಂಬದಿ ಗುರ್ತಿಸಲಾಗ್ತಿಲ್ಲ. ಹಾಗಾಗಿ ನೀವು ಹೇಳೋ ವಿಚಾರದ ಜೊತೆಗೆ ನಮ್ಮ ಬೇರನ್ನೂ ನಾವು ಗಟ್ಟಿಯಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಇದೆ. ಅಂದ್ರೆ ನೀವು ಹೇಳ್ದಂಗೆ ನೌಕರಿಯ ಏನು ಅಟ್ರಾಕ್ಷನ್ ಏನಿದ್ದು ಸ್ವಾಭಾವಿಕ, ಅಲ್ಲಿ ಹೆಚ್ಚು ದುಡಿಮೆ ಆಗ್ತು. ಈಗ 10 ಗುಂಟೆ ತೋಟ ಇದ್ದವನ, 1 ಗುಂಟೆ ತೋಟ ಇದ್ದವನ 2 ಲಕ್ಷ ಪಗಾರನ ಬಿಟ್ಟು ಬಾ ಅಂತ ನಾವು ಹೇಳೋರು ಆಗ್ತಿಲ್ಲ, ಸರಿನೂ ಅಲ್ಲ.
ಆದ್ರೆ ಅದ್ರ ಜೊತೆಗೆ ನಮ್ಮ ಬೇರನ್ನ ನಾವು ಇಟ್ಕೊಳ್ಳದೆ ಹೋದ್ರೆ, ಈಗ ಎಷ್ಟೋ ಬದಿಗೆ ಆಯ್ತು ನಮ್ಮ ಹವ್ಯಕರ ಹಳ್ಳಿಗಳಲ್ಲಿ ಯಾರು ಬರಬಾರ್ದು ಅಂತವೆಲ್ಲ ಬಂದಿರೋಂಥ ಉದಾಹರಣೆಗಳಿದ್ದು, ಯಾಕಂದ್ರೆ ಜಮೀನು ಕೊಟ್ಟು ಹೋಗ್ತಾ ಬೇರೆ ಬದಿ. ಅದಕ್ಕೆ ನೀವು ಹೇಳಿದ ಹಾಗೆ ನಮ್ಮ ಜನಸಂಖ್ಯೆ ಜೊತೆಗೆ ನಮ್ಮ ಬೇರನ್ನೂ ನಾವು ಇಟ್ಕೊಳ್ಳೋಂಥದ್ದು, ನಮ್ಮ ಬೇರೆ ಇರೋಂಥದ್ದು ನಮ್ಮ ಹಳ್ಳಿಗಳು, ಅದನ್ನು ಇಟ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಮೇಲೆ. ಆ ಬಗ್ಗೆ ಕೂಡ ನಾವು ಹೆಚ್ಚು ಲಕ್ಷ್ಯ ಹಾಕಬೇಕು. ನಿಮ್ಮ ಮಾತು ಒಪ್ಪದೆ, ಸರಿಯಾಗಿ ಹೇಳಿದ್ವಿ. ಧನ್ಯವಾದ. ಇನ್ ಬೇರೆ ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ಅನ್ಮಿಟ್ ಮಾಡ್ಕೊಂಡು ಕೇಳಿ. ಅವಕಾಶ ಇದ್ದ ನಮಸ್ಕಾರ ಶಶಿಭೂಷಣ್ ನಮಸ್ಕಾರ. ನಮಸ್ಕಾರ. ನಾನು ಶ್ರೀಕಾಂತ್ ಶ್ರೀಕಾಂತ್ ಹೆಗಡೆ ಮಾತಾಡೋದು. ನಮಸ್ಕಾರ. ಅದ ಕೇಳ್ತಾ ಇದ್ದೆ ನಾನು. ಈಗ ನಮ್ಗೆಲ್ಲ ಶಶಿಭೂಷಣ್ ಹೆಗಡ್ರು ಆದಷ್ಟು ಬೇಗ ಜಿಲ್ಲೆ ಲೀಡರ್ಶಿಪ್ ತಗೊಳ್ಳೋಡಿದ್ದು, ಅದಕ್ಕೆ ಆದಷ್ಟು ಬೇಗ ಅವಕಾಶ ಆಗ್ಲಿ. ಸೊ ಆದಾಗ ಈಗ ನಾವು ಚರ್ಚೆ ಮಾಡಿದ ಕೆಲವೊಂದು ಸಮಸ್ಯೆಗಳಿಗೆ ನಂದು 2-3 ಪರಿಹಾರ ಅಂತ ನನ್ಗನ್ಸಿದ್ ನಿಮ್ಮ ಹತ್ರ ಈಗಲೇ ಹೇಳಿದ್ರೆ ಅನುಕೂಲ ಅಂತ ಅನಿಸ್ತಾ ಇತ್ತು. ನಂಬರ್ 1, ನಮ್ಮ ಶಾಲೆಗಳನ್ನೆಲ್ಲ ಉಳಿಸೋದು. ಸ್ಟಾರ್ಟಿಂಗ್ ಅಲ್ಲಿ ಏನು ಬಿದ್ರಕಾನ್ ಶಾಲೆ ಇರ್ಲಕ್ಕೂ ಅಥವಾ ಇಲ್ಲಿ ನಾಣಿಕಟ್ಟ ಇರ್ಲಕ್ಕೂ ಎಲ್ಲ ಡೌನ್ ಆಗ್ತಾ ಇದ್ದು. ಅದನ್ನ ಈಗ ಇರೋ ಪರಿಸ್ಥಿತಿಲಿ ಹ್ಯಾಂಗ್ ಉಳಿಸ್ಲಕ್ಕೋ ನಾನೊಂದು ವಿಚಾರ ಮಾಡಿದ್ದು ಅಂದ್ರೆ, ಈಗ ಏನಾದ್ರು ಹಳ್ಳಿಲಿ ಇದ್ದಾವಲ್ಲ ಪೇಟೆಗೆ ಕಳಿಸ್ತಾ ಇದ್ದ ಮಕ್ಕಳನ್ನ. ಕಾರಣ ಏನು ಅಂದ್ರೆ, ಎಷ್ಟೋ ಜನ ಮನೇಲಿ ಪೇಟೆಲ್ ಬಾಡಿಗೆ ಮನೆ ಮಾಡ್ಕೊಂಡಿದ್ದ ಮಕ್ಕಳ ಸಲುವಾಗಿ, ಸಂಜೆ ಟ್ಯೂಷನ್ ತಗೊಳ್ಳವು ಅಥವಾ ಪೇಟೆ ವಾತಾವರಣದಲ್ಲಿ ಇರೋವಳಿ. ಅದಕ್ಕಾಗಿ ಏನ್ ಮಾಡ್ಲಕ್ಕು ಅಂತ ಈಗ ಬೆಳಗ್ಗೆ ಏನು ಶಾಲೆ ಓಪನ್ ಅಪ್ ಟೈಮ್ ಇದ್ದಲ್ರಿ, ಅವಾಗ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬಸ್ ಅನ್ನ ಈ ಟೀಚರ್ಸ್ ಹಾಗೆ ಹಳ್ಳಿ ಕಲ್ಸೋ ಪೇಟೆಲ್ಲೇ ಉಳಿತಾ ಇದ್ದೆ. ಈಗ ಅವಕ್ ಅನುಕೂಲ ರೀತಿಯಲ್ಲಿ ನಾವು ಆ ಟೈಮಲ್ಲಿ ಒಂದು ಬಸ್ ಬಿಡವು. ಅವು ಶಾಲೆ ಮಕ್ಕಳನ್ನ ಪ್ರಿಫರೇಬಲಿ ಟೀಚರ್ಸ್ ಮತ್ ಮಕ್ಕಳನ್ನ ಕರ್ಕೊಂಡು ಹೋಗು. ಆ ಟೈಮಲ್ಲಿ ಸಂಜೆಗೆ 4:15 ಎಷ್ಟು ಗಂಟೆಗೆ ಏನ್ ಶಾಲೆ ಕ್ಲೋಸ್ ಆ ಟೈಮಲ್ಲಿ ಅವು ಪೇಟೆಗೆ ಬರೋ ಆ ಬಸ್ ಎಕ್ಸ್ಕ್ಲೂಸಿವ್ ಇಡವು. ಅವಾಗ ಏನಾಗ್ತದೆ, ಹೆಚ್ಚಿನ ಟೀಚರ್ಸು ಅದನ್ನ ಯೂಸ್ ಮಾಡ್ಕೊತ ಮತ್ ಮಕ್ಕಳು ಈಗ ಮಾರಿಕಾಂಬದವ್ರ ಸಿರ್ಸಿ ಅಂತ ಜಾಗದಲ್ಲಿ ಸೀಟೇ ಸಿಗ್ತಾ ಇಲ್ಲ, ಅಷ್ಟು ರಶ್ ಇದ್ದು ಇಲ್ಲೇ ಬತ್ತ. ಇಂಥ ವ್ಯವಸ್ಥೆ ಆದಾಗ ಆ ಶಾಲೆಗಳ ವ್ಯವಸ್ಥೆ ಉಪಯೋಗ ಆಗ್ತು, ಆ ಶಾಲೆ ಉಳಿತು. ಅದಕ್ಕೆ ಆ ನಿಟ್ಟಲ್ಲಿ ನೀವು ನಿಮ್ಗೆ ಇದು ಸಿಕ್ಕದ ವಿಚಾರ ಮಾಡಿ ಹೇಳೋದು ಒಂದು. ಇನ್ನು 2, ನಮ್ಮಲ್ಲಿ ನೀವೊಂದು ಇದ್ರದ್ದು ವಿಷಯ ಹೇಳಿದ್ರಿ, IT ಪಾರ್ಕ್ ಮಾಡಿದ್ರ ಬಗ್ಗೆ. ನಿಜವಾಗ್ಲೂ ಹೌದು. ಅದಕ್ಕೆ ಇನ್ನೂ ನಾವು ನಿನ್ನೆ ನೀವು ವಿಶ್ವದರ್ಶನದಲ್ಲಿ ಹೇಳ್ತಾ ಇದ್ರಿ ನಮ್ಮಲ್ಲಿ ಪ್ರವಾಸೋದ್ಯಮ ಅಂತದ್ದೆಲ್ಲ ಮಾಡೋವಳಿ. ಈ ಕೆಲವೊಂದು ಇಂಡಸ್ಟ್ರಿಗಳಿತ್ತು. ಫಾರ್ ಎಕ್ಸಾಂಪಲ್ ನಮ್ದು ಚಾಲಿ ಶಿಪ್ಪೆ ಹಂಗೆ ವೇಸ್ಟ್ ಆಗಿ ಹೋಗಿತ್ತ. ಆಫ್ ಲೈಟ್ ಸ್ವಲ್ಪ ರೋಡ್ ಕ್ಯೂರಿಂಗ್ ಮಾಡ್ತಾ ಬಿಟ್ರೆ ಅದ್ರಲ್ಲಿ ಮ್ಯಾಟ್ ತಯಾರು ಮಾಡಲಾಗ್ತು, 1/4 ವರ್ಷ ಮ್ಯಾಟ್ ಅನ್ನ. ಸೊ ಅದು ಕಂಡಿಡ್ದ ಆಲ್ರೆಡಿ. ಇದು ಇಡೀ ಪ್ರಪಂಚದ ಮಾರ್ಕೆಟ್. ಅದಕ್ಕೊಂದು ವ್ಯವಸ್ಥಿತವಾದ ಇಂಡಸ್ಟ್ರಿ ಮಾಡಂಗಿದ್ರೆ ಇಲ್ಲಿ ಕೆಲವು ಕಡೆ ನಮ್ಮ ಯುವಕರು ಇಲ್ಲೇ ಉಳಿತು, ಅವಕ್ಕೊಂದು ಜಾಬ್ ಕ್ರಿಯೇಟ್ ಆಗ್ತು. ಇದು ಹಾಳೆ ಬಟ್ಲಾದ್ರೂ ಅಷ್ಟು ಇಂಡಿಯನ್ ರೈಲ್ವೇಸ್ ಸಪ್ಲೈ ಮಾಡಲಾಗ್ತಿಲ್ಲ ಅದು ಸರಿಯಾಗಿ ಮಾಡಿದ್ರೆ, ಕ್ವಾಲಿಟಿ ಮಾಡಿದ್ರೆ. ಸೊ ಆ ಹಾಳೆ ಪ್ಲೇಟ್ ಮಾಡೋಂತ ವ್ಯವಸ್ಥಿತವಾದ ಇಂಡಸ್ಟ್ರಿ ಬಂದು ಈಗ ಹಳೆ ಕಾಲದಲ್ಲೇ ಇನ್ನೂ ಇದ್ದ. ಅದಕ್ಕೆ ಸಾಕಷ್ಟು ಈಗ CNC ಮಷಿನ್ಸ್ ಎಲ್ಲ ಹಾಕಲಕ್ಕು ಈಗ. ಸೊ ಅಂತದ್ದು ಕೆಲವೊಂದು ಸಾಕಷ್ಟು ಅವಕಾಶಗಳಿದ್ದು ಇವತ್ತು ಮಾಡಲೆ. ಸೊ ಅಂತ ಇಂಡಸ್ಟ್ರಿ ತಪ್ಪೋ ಒಂದು ಪ್ರಯತ್ನ ನಮ್ಮನ್ನ ಉಳಿಸ್ಕೊಂಬಲೆ, ನಮ್ಮ ಜಾಗ ಉಳಿಸ್ಕೊಂಬಲೆ ಅಂತ ಅದಾಗವು. 3ನೇ ವಿಷಯ, ಇವತ್ತು ನಾಳೆ ಲೀಡರ್ ಆದಾಗ ನಮ್ಮಲ್ಲಿ ಬಹಳ ಜನ ಭಾಷಣ ಮಾಡವೇ ಆಗ್ಬಿಡ್ತಾವ ನಮ್ಮ ಉಳಿಸೋಳಿ, ಆದ್ರೆ ವರ್ಕ್ ಮಾಡೋ ಕಡಿಮೆ ಆಜ. ಫಾರ್ ಎಕ್ಸಾಂಪಲ್ ಇವತ್ತು ಕೆಲವೊಂದು ಸಂಸ್ಥೆಗಳೆಲ್ಲ ಆಲ್ರೆಡಿ ನಮ್ಮ ವೇದಗಳನ್ನ ಉಳಿಸೋದು, ನೀವು ಆಯುಷ್ಮಾನ್ ಭವ ಎಲ್ಲ ವರ್ಕ್ ಮಾಡ್ತಾ ಇದ್ದ. ಅದಕ್ಕೆ ಎಷ್ಟು ಸಪೋರ್ಟ್ ನಮ್ಮ ರಾಜಕೀಯ ಸಪೋರ್ಟ್ ಸಿಗ್ತಾ ಇಲ್ಲ. ಪಾಪ ಒದ್ದಾಡ್ತಾವ್, ಕ್ಲಾಸ್ ನಡೆಸ್ತಾವ. ಇವತ್ತು ನಾನೇ ಹೋದೆ ರುದ್ರದ ಕ್ಲಾಸಿಗೆಲ್ಲ ಹೋಗಿ ಕೂತ್ಗಂಜೆ, ಆ ಭಟ್ರಿಗೆಲ್ಲ ಸಪೋರ್ಟೇ ಇಲ್ಲ ಆಕ್ಚುಲಿ. ಅಥವಾ ಒಳ್ಳೊಳ್ಳೆ ಪುರೋಹಿತರಿದ್ದ, ಅವು ದೇವಸ್ಥಾನಗಳನ್ನ ಪೂಜೆ ಮಾಡ್ತಾವ, ಆದ್ರೂ ಅವಕ್ಕೆ ಜೀವನ ಆಧಾರ ಅಷ್ಟೆಲ್ಲ ಇಲ್ಲೇ ಕಷ್ಟಪಡವು. ಅದಕ್ಕೆ ನಮ್ಮ ರಾಜಕೀಯ ಮುಖಂಡರು ಸಪೋರ್ಟ್ ಮಾಡೋದು. ಸೊ ಇಂಥದ್ದು 2-3 ಆಕ್ಷನ್ ತಗೊಂಡಿದ್ರೆ ಮೋಸ್ಟ್ಲಿ ಮುಂದಿನ ದಿವಸದಲ್ಲಿ ಇದಕ್ಕೆಲ್ಲ ಪರಿಹಾರ ಸಿಕ್ತ ನೋಡಿ ನನ್ಗನ್ಸಿತ್ತು. ಆ ನಿಟ್ಟಿನಲ್ಲಿ ನೀವು ಆಲ್ರೆಡಿ ವಿಚಾರ ಮಾಡಿಪಿ, ನಿಮ್ಮ ರಾಜಕೀಯ ನನ್ನ ಪ್ರಕಾರ ಆದಷ್ಟು ಬೇಗ ನೀವು ಆ ಒಂದು ಸ್ಥಾನಕ್ಕೆ ಹೋಗ್ತೀರಿ. ಈ ನಿಟ್ಟಿನಲ್ಲಿ ವಿಚಾರ ಮಾಡೋಳಿ ಕೇಳ್ಕೊತಾ ಇದ್ದೆ. ತುಂಬಾ ಒಳ್ಳೆ ಸಲಹೆಗಳು, ಎಲ್ಲರೂ ನೆನಪಿಟ್ಕೊಳ್ಳುವಂಥದ್ದು, ಬಹಳ ಸಮಂಜಸವಾದಂಥದ್ದು. ಶ್ರೀಕಾಂತ್ ಹೆಗಡೆ ನಮಸ್ಕಾರ. ಶ್ರೀಕಾಂತ್ ಹೆಗಡ್ರು ಬಹಳ ಚೆನ್ನಾಗಿ ಹೇಳಿದ್ರಿ, ಉತ್ತಮ ಸಲಹೆ ಕೊಟ್ಟಿದ್ರಿ. ಧನ್ಯವಾದಗಳು ನಿಮಗೆ, ಖುಷಿ ಆಯ್ತು. ನೆಕ್ಸ್ಟ್ ಚೇತನ ಭಟ್ರು ಏನೋ ಹೇಳಿದ್ರು, ಹೇಳಿ ಮಾತಾಡಿ. ಹೌದು, ನಮಸ್ಕಾರ. ನಾನು ಸಿದ್ದಾಪುರ ದೊಡ್ಡಮನೆಯವಳೆ, ದೊಡ್ಡಮನೆ ಕಿಬ್ಬಳೆ MN ಭಟ್ರ ಮನೆ. ನಾನು ಮಾತಾಡೋ ವಿಚಾರ ಅಂದ್ರೆ ಮತ್ತೇನಲ್ಲ, ಇವಾಗ ಹವ್ಯಕರೆಲ್ಲ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದ.
ಅದಕ್ಕೆ ಕಾರಣ 2-3 ಇತ್ತು. ನಮ್ಮ ಹತ್ರ ತೋಟ, ಗದ್ದೆ ಎಲ್ಲದೂ ಇದ್ರೂ ಕೂಡ ನಾವು ಸ್ವತಃ ಕೃಷಿ ಮಾಡಲು ಆಗ್ತಾ ಇಲ್ಲ. ಕೂಲಿಕಾರರ ಮೇಲೆ ಅವಲಂಬನೆ ನಮಗೆ ಅನಿವಾರ್ಯ. ಆದ್ರೆ ಈ ಕೂಲಿಕಾರರು ಏನ್ ಮಾಡ್ತಾ ಇದ್ದ ಕೇಳಿದ್ರೆ, ಬರೋದು 10 ಗಂಟೆ 10:30, ಆಮೇಲೆ ಊಟ ಬೇರೆ ಅದೆಲ್ಲ ಸರಿ 5 ಗಂಟೆಗೆ ಹೋಗ್ತಾ ಇದ್ದ. ಪಗಾರ ಮಾತ್ರ 500, 600 ಪ್ರತಿ ವರ್ಷ ಅದು ಜಾಸ್ತಿನೇ ಆಗ್ತಾ ಇದ್ದು ಹೊರತು ಕಡಿಮೆ ಆಗ್ತಾ ಇಲ್ಲ. ಆದ್ರೆ ಅವಕ್ಕೆ ಸರ್ಕಾರದಿಂದ ಎಲ್ಲಾ ಸೌಲಭ್ಯ ಸಿಗ್ತಾ ಇದ್ದು, ಹಿಂದುಳಿದವು ಹೇಳುವಂತ ಪಟ್ಟದಿಂದ ಎಲ್ಲದೂ ಅವಕ್ ಸಿಗ್ತಾ ಇದ್ದು. ಬಟ್ ನಮ್ಮ ಕೃಷಿಕರಲ್ಲೂ ಕೂಡ ತೀರಾ ಕೆಳಮಟ್ಟದಲ್ಲಿ ಜೀವನ ಮಾಡವು ಇದ್ದ. ಅವಕ್ ಯಾವ್ದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ಕೃಷಿಕರು ಅಂದ್ರೆ ಅವು ಒಂಥರ ಉತ್ತಮ ಸ್ಥಿತಿ ಇದ್ರಲ್ಲೇ ಬಂದೋಯ್ತು. ಇದು ಎಲ್ಲರಿಗೂ ಅನ್ವಯ ಆಗವು ಅಂದ್ರೆ ಇದನ್ನ ಹೆಂಗ್ ತಪ್ಸವು ಗೊತ್ತಾಗ್ತಾ ಇಲ್ಲ. ಅದಕ್ಕೇನಾದ್ರೂ ಕ್ರಮ ತಗೊಳ್ಳಕ್ಕ ಅಂದ್ರೆ ಈಗ ಕೂಲಿಕಾರರು ಈ ಪಗಾರನ್ನ ದಿನ ದಿನ ಜಾಸ್ತಿ ಮಾಡ್ತಾ ಇದ್ದ. ನಮ್ಮಲ್ಲಿ ಒಕ್ಕಟ್ಟಿಲ್ಲ, ಅದು ಮೇನ್ ಇದಾಯ್ತು. ಅಂದ್ರೆ ನಮ್ಮನೇಲಿ ಕೆಲ್ಸ ಇವತ್ ಕೊಡಲಾಗ್ತಿಲ್ಲ ಅಂದ್ರೆ ಮತ್ತೊಬ್ಬ 11 ಗಂಟೆಗೆ ಬಂದ್ರು ಬಾರ ಎಮ್ಮಲ್ ಕೆಲ್ಸ ಇದ್ದೋಳ್ ಕರೀತ, ಮತ್ತೊಬ್ಬ 12 ಗಂಟೆಗೆ ಬಂದ್ರು ಎಮ್ಮಲ್ ಕೆಲ್ಸ ಇದ್ದು ಕೊಡ್ತಿ ಬಾ ಹೇಳ್ ಕರೀತ. ಇದು ನಮ್ಮಲ್ಲಿ ಒಕ್ಕಟ್ಟು ಇಲ್ದೆ ಹೋಯ್ತು. ಈ ತರ ಸಮಸ್ಯೆ ರಾಶಿ ಆಗ್ತಾ ಇದ್ವಿ. ಹಿಂಗಾದವಾಗ ನಮಗೆ ಬೆಳೆ ಮೇಲೆ ಅಥವಾ ನಮ್ಮ ತೋಟದ ಅಭಿವೃದ್ಧಿಗೆ ನಾವು ಲಕ್ಷ್ಯ ಹಾಕಲಾಗ್ತಾ ಇಲ್ಲ. ಅವಾಗ ಸ್ವಾಭಾವಿಕವಾಗಿ ನಮ್ಮ ಮಕ್ಕಳನ್ನ ನಾವು ಹೊರಗಡೆ ಕಳ್ಸೋದ್ ಅನಿವಾರ್ಯ ಆಗ್ತು. ನಮ್ಮ ಬದುಕ್ ಹಿಂಗಾತು, ನಿಂಗಳ ಬದುಕಾರು ಚಲೋ ರೀತಿಯಿಂದ ನೋಡ್ಕೊಳ್ಳಿ, ಈ ರೀತಿ ಆಗ್ತಾ ಇತ್ತು. ಹೇಳಿ ಹೇಳಿ ಹೇಳಿ. ಅದೇ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳಕ್ಕೂ ಈಗ IT ಇದಾಗ್ಲಿ ಅಥವಾ ಬೇರೆ ಈಗ ಕೃಷಿಗೆ ಸಂಬಂಧಿಸಿದಂತಹ ಕೈಗಾರಿಕೆ ಇದು ನಮ್ಮಲ್ಲಿ ಬಂದ್ರೂ ಕೂಡ ಏನಾಗ್ತು ಪರಿಸ್ಥಿತಿ ಅಂದ್ರೆ ನಮ್ಮ ಮಕ್ಕ ಅಲ್ಲಿ ಕೆಲಸ ಮಾಡ್ಲಕ್ಕು. ಬಟ್ ಬರ್ತಾ ಇರೋಂತ ಕೂಲಿಕಾರರ ಮಕ್ಕನು ಇವತ್ ಇಂಜಿನಿಯರು, ಡಾಕ್ಟರ್ ಹೋಗ್ತಾ ಇದ್ದ. ಮೀಸಲಾತಿ ಇದ್ರಿಂದ ಎಲ್ಲರೂ ಅದಕ್ಕೆ ಜಂಪ್ ಆಗ್ತಾ ಇದ್ದ ಆರಾಮಾಗಿ. ಅವಾಗ ಈ ಮನೆಯಲ್ಲಿ ಕೆಲಸ ಮಾಡಲ್ ಬಪ್ಪವ್ ಯಾರು ಇರ್ತಿಲ್ಲ. ಇಂಥ ಪರಿಸ್ಥಿತಿನೂ ಬರ್ಲಕ್ಕು. ನಮಗೆಲ್ಲ ವಯಸ್ಸಾಗ್ತು, ಮುಂದೇನು ಹೇಳ ಚಿಂತೆ ಅನಿವಾರ್ಯ ಕಾಡ್ತು. ಉತ್ತರ ಕೊಡ್ಲಾ? ಹಾ ಕೊಡಿ. ನನಗೆ ಅನ್ಸಿದ್ದು ಹೇಳ್ತು ಉತ್ತರ ಅಂತ ಅಲ್ಲ ನಾನು ಹೇಳೋದು. ಏನಿದ್ದು ಈಗ ಯಾವುದೇ ಒಂದು ವಸ್ತುವಿಗೋ ಅಥವಾ ಒಂದು ಸರ್ವಿಸ್ಗೋ ಮಾರುಕಟ್ಟೆ ಹೇಳಿಕೆ ಡಿಮಾಂಡ್ ಅಂಡ್ ಸಪ್ಲೈ ಇತ್ತು. ಏನಾಯ್ತು, ನಮ್ಮ ಡಿಮಾಂಡಿಗೆ ತಕ್ಕಂತ ಸಪ್ಲೈ ಇಲ್ಲ. ಮ್ಯಾನ್ಯುವಲ್ ಲೇಬರ್ ಏನಿದ್ದು ದಿವಸ ಹೋದಂಗೆ ಹೆಚ್ಚಾಗ್ತಾ ಇದ್ವು. 500 ರೂಪಾಯಿ ಕೊಟ್ಟು ಇದೆಂತ ಪಗಾರ ಕೇಳಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಒಂದು ಮಾತು ಹೇಳ್ತಾ ನೋಡಿ, ಈ ಅನಿವಾರ್ಯತೆ ಬಂದಾಗಲೇ ಹೊಸತನಗಳು ಹುಟ್ಟುಗಳು ಅಂತದ್ದು. ಅದಕ್ಕೀಗ ಪರಿಹಾರ ಇಲ್ಲೇ ಅಂತಲ್ಲ, ಪರಿಹಾರಗಳಿಗೆ ನಾವು ಸನ್ನದ್ಧರಾಗಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಏನು, ನಮ್ಮ ಸರಾಸರಿ ತಲವಾರು ಹೋಲ್ಡಿಂಗ್ ಎಷ್ಟಿದ್ದು ಗೊತ್ತಿದೆ? ಸಿದ್ದಾಪುರ ತಾಲೂಕಲ್ಲಿ 1 ಎಕರೆಗಿಂತ ಕಡಿಮೆ. ತಲಾ ಏನು ಏನ್ ಹೇಳ್ತಾನೆ ನಾವು, ಪರ್ ಕ್ಯಾಪಿಟಾ ಹೋಲ್ಡಿಂಗ್ ಅಂತ ಹೇಳ್ತೀವಿ. ಒಂದು ವ್ಯಕ್ತಿಗೆ 1 ಎಕರೆಗಿಂತ ಜಾಸ್ತಿ ಜಮೀನು. ಕೆಲವೊಂಚೂರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಿತ್ತು. ಯಲ್ಲಾಪುರದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇದ್ದಿತ್ತು. ಕುಮಟಾ ಹೊನ್ನಾವರದಲ್ಲಿ ಹೋದ್ರಂತೂ ಇನ್ನೂ ತುಂಬಾ ಕಡಿಮೆ. ಎಕಾನಮಿಕ್ಸ್ ಆಫ್ ಸ್ಕೇಲ್ ಹೇಳಿರ್ತದೆ. ಈಗ 10 ಗುಂಟೆ ಕೃಷಿ ಮಾಡೋದು ಅಥವಾ 20 ಗುಂಟೆ ಕೃಷಿ ಮಾಡೋದು ಇನ್ನೊಂದು 4-5 ವರ್ಷದಲ್ಲಿ ಎಕಾನಮಿಕಲಿ ಫೀಸಿಬಲ್ ಆಗಿರ್ತದೆ. ಇದಕ್ಕೆ ಪರಿಹಾರ ಒಂದೇ, ಕಮ್ಯುನಿಟಿ ಫಾರ್ಮಿಂಗ್ ಬರೋ ಅಷ್ಟೇ. ಅದು ಜಪಾನ್ದಂತಲ್ಲಿ, ಇಂಡೋನೇಷ್ಯಾದಂತಲ್ಲಿ ಅನೇಕ ಕಡೆ ಇದ್ದು, ಕಡಿಮೆ ಜಾಗ ಇದ್ದಂತಲ್ಲಿ ಖರ್ಚು ಕಡಿಮೆ ಆಗುವಂತಂದ್ರೆ ತಲಾ ಹೋಲ್ಡಿಂಗ್ ಹೆಚ್ಚಾಗೋ. ಒಬ್ಬರದ್ದು ಹೆಚ್ಚಾಗಲೇ ನೀವು 10 ಗುಂಟೆ ಇದ್ದವು ಇನ್ನೊಂದು 20 ಗುಂಟೆ ಖರೀದಿ ಮಾಡುವಂತಲ್ಲ ನಾನು ಹೇಳ್ತಾ ಇರೋದು. ಒಂದು ಕೇರಿವೋ ಒಂದು ಹಳ್ಳಿವ ಒಟ್ಟಾಗಿ ಕೃಷಿ ಮಾಡಿ ಆವಾಗ ತನ್ನಿಂತಾನೇ ನಮ್ಮ ನೆಗೋಸಿಯೇಟಿಂಗ್ ಶಕ್ತಿನೂ, ನಮ್ಮ ನಾವು ಚೌಕಶಿ ಮಾಡೋಂಥ ಶಕ್ತಿನೂ ನಮ್ಗೆ ಹೆಚ್ಚಾಗ್ತು. ನಮ್ಮ ಎಕಾನಮೀಸ್ ಆಫ್ ಸ್ಕೇಲ್ ಏನಿದ್ದಲ್ಲಿ ಈಗ 10 ಗುಂಟೆ ಕೃಷಿ ಮಾಡೋದಕ್ಕಿಂತ 10 ಎಕರೆ ಕೃಷಿ ಮಾಡೋದು ಸುಲಭ. ಆ ರೀತಿ ವ್ಯವಸ್ಥೆಗಳು ಜಾರಿಗೆ ಬರವೆ. ಹಂಗ ಬಂದ್ರೆ ಏನಾಗ್ತು, ಯಾಂತ್ರೀಕರಣ ಕೂಡ ಸಾಧ್ಯ ಆಗ್ತು. ಇವತ್ತು ಎಷ್ಟು ಜನ ಕೊನೆಗೌಡರನ್ನು ನಂಬ್ಕೊಂಡು ಕೊನೆ ಕೊಯ್ಸ್ತಾ ಇದ್ದ, ದೋಟಿ ಬೈಂದು ಇವತ್ತು ಔಷಧಿ ಅದರಲ್ಲೇ ಹೊಡಿಸ್ತಾ. ಎಷ್ಟೋ ಬದಿಗೆ ದೋಟಿ 50-60 ಸಾವಿರ ಆಗಿದ್ದಕ್ಕೆ 3-4 ಜನ ಸೇರ್ಕೊಂಡು ದೋಟಿ ತಗೊಂಡಂಥದ್ದು ಇದ್ದು. ಇನ್ನು ಮುಂದಿನ ದಿವಸಗಳಲ್ಲಿ ಅಡಿಕೆ ಕೊಯ್ಲು, ಅಡಿಕೆ ಸಂಸ್ಕರಣ, ಆಮೇಲೆ ಉಳಿದಂತ ಕೃಷಿ, ಲಾಗವಾಡ್ ಹಾಕಂಥದ್ದು, ಮಣ್ಣು ಹಾಕಂಥದ್ದು, ಸೊಪ್ಪು ಗೊಬ್ಬರ ಹಾಕಂಥದ್ದು, ಇದೆಲ್ಲದೂ ಕೂಡ ನಾವು ಹೆಚ್ಚು
ಪ್ರದೇಶವನ್ನ ಕೃಷಿ ಮಾಡೋದ್ರ ಮೂಲಕ, ಅಂದ್ರೆ ಹೆಚ್ಚು ಜನ 10 ಜನ ಸೇರ್ಕೊಂಡು ಮಾಡೋದ್ರ ಮೂಲಕ ಯಾಂತ್ರೀಕರಣವೂ ಸಾಧ್ಯ ಆಗ್ತು. ಬೆಲೆ ಈ ಕೂಲಿ ಇದ್ದಕ್ಕೂ ಅಥವಾ ಇನ್ಯಾವುದೇ ಇದ್ದಕ್ಕೂ ಅದರ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಲು ನಮ್ಗೆ ಅನುಕೂಲ ಜಾಸ್ತಿ ಆಗ್ತದೆ. ಆ ರೀತಿಯಾದ ದಿವಸಗಳು ಬತ್ತ ಬಹಳ ದೂರ ಏನಿಲ್ಲ. ನೀವು ಹೇಳ್ದಂಗೆ ಅದು 1 ವರ್ಷ ತಗೊಳ್ಕು 2 ವರ್ಷ ತಗೊಳ್ಕು ಈಗಾಗಲೇ ಬರ್ತಾ ಇದೆ. ದೋಟಿ ನೋಡಿ ಅಥವಾ ಔಷಧಿ ಹೊಡೆಯುವಂತ ಮಷಿನ್ಸ್ ನೋಡಿ 3-4 ಜನ ಸೇರ್ ತಗೊಂಡಂತ ಉದಾಹರಣೆ ಸಾಕಷ್ಟು ಇದೆ. ಇದು ಎಲ್ಲ ಹಳ್ಳಿಗಳಲ್ಲೂ ಇದು ಬಂದೇ ಬರುತ್ತೆ. ಆದ್ರೆ ಆತಂಕಕ್ಕೊಳಗಾಗಿ ಇದು ನಿನಗೆ ಇದ್ರಲ್ಲಿ ಏನು ಹುಟ್ಟುತ್ತಿಲ್ಲ, ನೀನು ನೌಕರಿ ಮಾಡು ಅಂತ ಹೇಳಿ ಹೋಗಿ ನಮ್ಮ ಬೇರನ್ನು ಮಾತ್ರ ಕಟ್ ಮಾಡ್ಕೊಳ್ಳೋದು ಬೇಡ. ಕಡೆಗೆ ಸಿಗ್ತಿಲ್ಲ. ಸಾರಸ್ವತ್ರ ಉದಾಹರಣೆ ನಾ ಹೇಳಿದ್ದೆ, ಅದೇ ರೀತಿ ಆಗ್ತದೆ. ನಾವು ಬಿಟ್ಟು ಹೋದಂತ ಜಾಗವನ್ನ ಕಡೆಗೆ ನಾಳೆ ಇನ್ಯಾರ ಹತ್ರ ಬಂದು ಇಲ್ಲೇ ನನ್ನ ಪೂರ್ವಿಕರು ಉಳಿದಂತ ಜಾಗ ಇದು, ನಮ್ದು 50 ಎಕರೆ ಜಮೀನು ಇತ್ತು, ಇಲ್ಲಿ ನನಗೊಂದು 2 ಎಕರೆ ಜಮೀನು ಕೊಡಿಸಿ ಹೇಳಿ ಇನ್ಯಾರ ಹತ್ರ ಕೈ ಒಡ್ಡ ಪರಿಸ್ಥಿತಿ ನಮ್ಮ ಹತ್ರ ಬಂತು. ಅದು ಬರದೇ ಹೋದಂಗೆ ನೋಡ್ಕೊಳ್ಳೋಣ ಸದ್ಯ. ನೀವು ಹೇಳಿದ್ದಕ್ಕೆ ಉದಾಹರಣೆ ಪರಿಹಾರ ಇದೆ. ಕಮ್ಯುನಿಟಿ ಫಾರ್ಮಿಂಗ್ ಬರೋ, ಕಲೆಕ್ಟಿವ್ ಫಾರ್ಮಿಂಗ್ ಬರೋ, ಆವಾಗ ಕೃಷಿ ಬಹಳ ನಾನು ಲಾಭದಾಯಕ ಅಂತ ಹೇಳಿದ್ರು ಕೂಡ ಫೀಸಿಬಲ್ ಆಗಿ ಮಾಡ್ಲ, ಏನೋ ಒಂದು 4 ಕಾಸು ಉಳಿಯೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಲಾರ, ಅದು ಬಂದೇ ಬೇಕು. ಅಜಿತ್ ಹನುಮಕ್ಕನವ್ರು ಹೇಳ್ದಂಗೆ ಯಹೂದಿಗಳ ಕಥೆನೇ ಆಗ್ತು. ಏನಂತಂದ್ರೆ ಅವರು ಚೆನ್ನಾಗಿ ಹೇಳಿದ್ರು. ಪರಿಸ್ಥಿತಿ ಬಂತು. ಕಡೆಗೆ ಇನ್ಯಾವಳೋ ಒಂದು 50 ವರ್ಷದ ನಂತರ 1 ಲಕ್ಷ ನಂತರ ಆಮೇಲೆ ನಮ್ ಜನರೇ ಬಂದು ಇಲ್ಲಿ ಬಂದು ಭೂಮಿ ಮತ್ತೆ ಕೇಳುವಂತ ಪರಿಸ್ಥಿತಿ ಬಂದ್ರು ಬರ್ಬೋದು. ಯಾಕೆಂದ್ರೆ ಈಗ ಆಲ್ರೆಡಿ ಮೊನ್ನೆ ಇವರೊಬ್ರು ಹಂಗೆ ಹೇಳಿದ್ರು, ಲಕ್ಷ್ಮೀಶ್ ಹೆಗಡೆ ಅವರು ಸೊಂದ ಅವರು ಎಷ್ಟೋ 1000 ವರ್ಷಗಳ ಹಿಂದೆ ನಮ್ಮ ಬ್ರಾಹ್ಮಣರು ಇಲ್ಲಿ ಇದ್ದಿದ್ದ, ಆಮೇಲೆ ಇಲ್ಲಿಂದ ದಕ್ಷಿಣ ಇದು ಉತ್ತರ ಭಾರತಕ್ಕೆ ಹೋಗಿ ಆಮೇಲೆ ಮತ್ತೆ ನಾವು ಇಲ್ಲಿ ಬಂದಂತ ಹಲವಾರು ಈ ತರ ಹಂಗೆ ಆದ್ರೆ ಬೇಡ ಅಂತ ಹೇಳಿ ಅಷ್ಟೇ. ಹೌದು. ಹಾಗಾಗಿ ಧನ್ಯವಾದಗಳು ಚೇತನ ಭಟ್ರಿಗೆ. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳೋದಡ್ಡಿಲ್ಲ. 8:30 ಆಗ್ತಾ ಬಂತು. ಹಾಗಾಗಿ ಇಂದಿನ ಒಂದು ಈ ಚರ್ಚೆ ನಮ್ಮ ಹವ್ಯಕ ಬ್ರಾಹ್ಮಣರಲ್ಲಿ ಅರಿವು ಮೂಡಿಸಲಿ, ಮತ್ತೆ ಜನರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿ ಹೇಳುವಂತ ಒಂದು ಯೋಚನೆ ಇಟ್ಕೊಂಡು ನಮ್ಮ ಬ್ರಾಹ್ಮಣರನ್ನ ಹವ್ಯಕ ಸಮಾಜವನ್ನ ಒಗ್ಗೂಡಿಸೋ ಹೇಳುವಂತ ಇದೊಂದು ಚಿಕ್ಕದಂತ ಆನ್ಲೈನ್ ಪ್ರಯತ್ನ. ಹಾಗಾಗಿ ಇಂದು ನಮ್ಮ ಕರೆಗೆ ಹೋಗುಟ್ಟಿ ಡಾಕ್ಟರ್ ಶಶಿಭೂಷಣ ಹೆಗಡೆ ಅವರು ಬಂದ್ರು. ನಮ್ಮ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಒಂದು ಉತ್ತಮ ಉತ್ತರ ಕೊಟ್ಟಿದ್ರು. ಅವರಿಗೆ ಹವ್ಯಕ ಸಂಕ್ರಾಂತಿ ಕಡೆಯಿಂದ ಮತ್ತೆ ಎಲ್ಲ ಜಾಯಿನ್ ಆದಂತಹ ಎಲ್ಲರ ಪರವಾಗಿ ಕೂಡ ನಾನು ಧನ್ಯವಾದಗಳನ್ನ ಅಭಿನಂದನೆಯನ್ನ ಹೇಳ್ತಾ ಮತ್ತೆ ಇದು ಜಾಯಿನ್ ಆದಂಥವರಿಗೂ ಕೂಡ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ನಮಸ್ಕಾರ, ಧನ್ಯವಾದ. ತುಂಬಾ ಧನ್ಯವಾದ.